Good evening, children. Welcome to Suchitra Excellent Classes. Today we have learned 4th Standard Maths Mela Part 1, Unit 5, Sharing and Measuring. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ಗಣಿತ ಮೇಳ ಭಾಗ 1ರಲ್ಲಿ ಬರುವಂತಹ ಪಾಠ 5 ಶೇರಿಂಗ್ ಆ್ಯಂಡ್ ಮೆಜರಿಂಗ್, ಹಂಚಿಕೆ ಮತ್ತು ಅಳತೆ. ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 79ರಿಂದ 85ರವರೆಗೆ ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಇವತ್ತಿನ ದಿನ ನಾವು ಪುಟ ಸಂಖ್ಯೆ 86ರಿಂದ ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಂಡು ಉತ್ತರಗಳನ್ನು ಸರಿಯಾಗಿ, ಲೆಕ್ಕಗಳನ್ನು ಸರಿಯಾಗಿ ಬರೆದುಕೊಳ್ಳಿ. ಸರಿನಾ? ಲೆಟಸ್ ಡಿಸ್ಕಸ್, ನಾವು ಚರ್ಚಿಸೋಣ. ನೋಡಿ, 86ನೆಯ ಪುಟ ಸಂಖ್ಯೆ 86ರಿಂದ ಇವತ್ತಿನ ಈ ವಿಡಿಯೋವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮೊದಲನೆಯದಾಗಿ, ವಾಟ್ ಈಸ್ ಸುಮೇಧಾ ಅಬ್ಸರ್ವಿಂಗ್ ಅಬೌಟ್ ಹರ್ ಶೇರ್ ಆ್ಯಸ್ ಈಚ್ ಗೆಸ್ಟ್ ಕಮ್ಸ್ ಇನ್. ಪ್ರತಿ ಅತಿಥಿ ಬಂದಾಗ ಸುಮೇಧಾ ತನ್ನ ಭಾಗದ ಬಗ್ಗೆ ಏನನ್ನು ಗಮನಿಸ್ತಾ ಇದ್ಲು? ಶಿ ಈಸ್ ಅಬ್ಸರ್ವಿಂಗ್ ದ್ಯಾಟ್ ಹರ್ ಶೇರ್ ಈಸ್ ಬಿಕಮಿಂಗ್ ಸ್ಮಾಲರ್. ನೋಡಿ, ಅವಳು ಪ್ರತಿಯೊಬ್ಬರು ಬಂದಾಗ ನೋಡಿ, ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದ್ದೀವಪ್ಪ ಅಂದ್ರೆ ಈ ಡೋಕ್ಲಾ ಕಥೆಯನ್ನು ನಾವು ಕೇಳಿದ್ದೇವೆ, ಹೌದಲ್ವಾ? ಈ ಡೋಕ್ಲಾ ಕಥೆಯಲ್ಲಿ ಸುಮೇಧಾ ಏನು ಮಾಡ್ತಾಳಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಬಂದಾಗ ತನ್ನ ಭಾಗ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಅವಳು ಗಮನಿಸ್ತಾ ಹೋಗ್ತಾಳೆ. ಯಾಕಂದರೆ ಮೊದಲಿಗೆ ಡೋಕ್ಲಾ ಇದ್ದಾಗ ಒಂದು ಡೋಕ್ಲಾದಲ್ಲಿ ಇಬ್ಬರು ಭಾಗ ತೆಗೆದುಕೊಂಡಿದ್ರು, ವಿನಾಯಕ ಮತ್ತು ಅವಳು. ಆಮೇಲೆ ಕುಮಾರ, ಪರಿಧಿ, ಈ ರೀತಿಯಾಗಿ ಬೇರೆ ಬೇರೆ ಮತ್ತು ಬಹಳಷ್ಟು ಜನ ಬರ್ತಾ ಇದ್ದಾಗ ಅವಳ ಭಾಗ ಏನಾಯ್ತಪ್ಪ, ಕಡಿಮೆ ಆಗ್ತಾ ಹೋಯಿತು ಅನ್ನೋದು ಅವಳದೇನಪ್ಪ ಅಂದ್ರೆ ಒಂದು ಯೋಚನೆ. ಅವಳು ಅದರ ಬಗ್ಗೆ ಚಿಂತೆ ಮಾಡ್ತಾಳೆ. ಅರ್ಥ ಆಯ್ತಾ? ಈಗ ಇದರ ಉತ್ತರ ಏನಪ್ಪ ಅಂದರೆ, ಶಿ ಈಸ್ ಅಬ್ಸರ್ವಿಂಗ್ ದ್ಯಾಟ್ ಹರ್ ಶೇರ್ ಈಸ್ ಬಿಕಮಿಂಗ್ ಸ್ಮಾಲರ್. ಅವಳು ತನ್ನ ಭಾಗ ಕಡಿಮೆ ಆಗುತ್ತಿರುವುದರ ಬಗ್ಗೆ ಗಮನಿಸಿದಳು. ಇನ್ ವಿಚ್ ಸಿಚುವೇಶನ್ ವಿಲ್ ಸುಮೇಧಾ ಗೆಟ್ ಟು ಈಟ್ ಮೋರ್ ಡೋಕ್ಲಾ ವೆನ್ ಶೇರ್ಡ್ ಅಮಂಗ್ 9 ಪೀಪಲ್ ಆರ್ 11 ಪೀಪಲ್. ನೋಡಿ, ಯಾವ ಸನ್ನಿವೇಶದಲ್ಲಿ ಸುಮೇಧಾ ತಿನ್ನಲು ಹೆಚ್ಚು ಡೋಕ್ಲಾ ಪಡೆಯುತ್ತಾಳೆ? 9 ಜನರೊಂದಿಗೆ ಅಥವಾ 11 ಜನರೊಂದಿಗೆ ಹಂಚಿಕೆಯಾದಾಗ. ನೋಡಿ, ನಾವು ಭಾಗಗಳನ್ನು ಹೆಚ್ಚು ಮಾಡಿದಾಗ ಏನಾಗ್ತದೆ ಅಂದ್ರೆ ಅದು ಕಡಿಮೆ ಪ್ರಮಾಣದಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ಅವಳು 9 ಜನರೊಂದಿಗೆ ಹಂಚಿಕೊಂಡಾಗ ಮಾತ್ರ ಅವಳು ಏನು ಮಾಡ್ತಾಳೆ, ಹೆಚ್ಚಿನ ಒಂದು ಡೋಕ್ಲಾವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಆನ್ಸರ್ 9 ಪೀಪಲ್, 9 ಜನರೊಂದಿಗೆ ಹಂಚಿಕೆಯಾದಾಗ 9 ಜನ. ಆಯಿತಾ? ನೆಕ್ಸ್ಟ್ 3ನೇ ಪ್ರಶ್ನೆ, ಹೌ ಮೆನಿ ಪೀಸಸ್ ಆಫ್ 1/6 ವುಡ್ ಮೇಕ್ ಎ ಕಂಪ್ಲೀಟ್ ಡೋಕ್ಲಾ. ಒಂದು ಆರಾಂಶ ಈ ಒಂದು ಎಷ್ಟು ಭಾಗಗಳು ಒಂದು ಪೂರ್ಣ ಡೋಕ್ಲಾ ಮಾಡುತ್ತವೆ? 6 ಪೀಸಸ್, 6 ಭಾಗಗಳಾದಾಗ ಮಾತ್ರ ಏನಾಗ್ತದೆ, 6 ಭಾಗಗಳು ಆದಾಗ ಮಾತ್ರ ಅದು ಒಂದು ಪೂರ್ಣ ಡೋಕ್ಲಾ ಆಗ್ತದೆ. ನೆಕ್ಸ್ಟ್, ವಾಟ್ ವುಡ್ ಬಿ ಸುಮೇಧಾಸ್ ಶೇರ್ ಇಫ್ ಇದಾ ಆ್ಯಂಡ್ ವಿನಾಯಕ್ ಬೋತ್ ಗಿವ್ ದೇರ್ ಶೇರ್ ಆಫ್ ಡೋಕ್ಲಾ ಟು ಹರ್. ಇದಾ ಮತ್ತು ವಿನಾಯಕ ಇಬ್ಬರು ಏನು ಮಾಡ್ತಾರೆ, ಡೋಕ್ಲಾದ ತಮ್ಮ ಪಾಲನ್ನು ಸುಮೇಧಾಗೆ ಕೊಟ್ಟರೆ ಅವಳು ಎಷ್ಟು ಭಾಗ ಪಡೆಯುತ್ತಾಳೆ? ನೋಡಿ, ಸುಮೇಧಾ ನೋಡಿ ಒಂದು ಭಾಗ ಇದೆ ಅಲ್ವಾ? ನೋಡಿ, ಒಂದು ಡೋಕ್ಲಾ ಇದೆ. ಈ ಡೋಕ್ಲಾದಲ್ಲಿ ಒಟ್ಟು ಎಷ್ಟು ಭಾಗಗಳು? 5 ಭಾಗಗಳು. ನೋಡಿ, 1 2 3 4 5 6 6 ಭಾಗಗಳಿರ್ತವೆ. ಅದರಲ್ಲಿ 3 ಭಾಗ ಯಾರಿಗೆ ಸಿಗ್ತದ? 3 ಭಾಗ ಅಂದರೆ ತನ್ನದೊಂದು, ಸುಮೇಧಾದ ಒಂದು ಭಾಗ, ಇದಾ ಮತ್ತು ವಿನಾಯಕ ಇವರಿಬ್ಬರ ಭಾಗ. ಇದು 1 2 3, ಈ 3 ಭಾಗ ಅವಳಿಗೆ ಸಿಕ್ಕಾಗ 3/5 ಪಾರ್ಟ್ಸ್, ಭಾಗಗಳು ಅಂತ ಹೇಳ್ತೀವಿ, ಹೌದಲ್ವಾ? ಇಷ್ಟು ಭಾಗ ಅವಳಿಗೆ ಸಿಗ್ತದ. ಇಲ್ಲಿಯೂ ಕೂಡ ಅದೇ ತೆರನಾಗಿ ಇಲ್ಲಿ ಏನು ಹೇಳಿದ್ದೀವಲ್ವಾ, ಒಂದು ಪೂರ್ಣ ಭಾಗ ಆಗಬೇಕಂದ್ರೆ 6 ಭಾಗಗಳು, ಹೌದಲ್ವಾ? ನೋಡಿ, ಒಟ್ಟು ಭಾಗಗಳ ಸಂಖ್ಯೆ ಛೇದದಲ್ಲಿ ಬರೀತೀವಿ ನಾವು. ಅಂದರೆ ಒಂದು ಪೂರ್ಣ ಡೋಕ್ಲಾ ಇದೆ, ಅದರಲ್ಲಿ 6 ಭಾಗಗಳು, 1 2 3 4 5 6, 1/6 ಈ ತೆರನಾಗಿ ಬರಿತೀವಿ, ಹೌದಲ್ವಾ?
ಅಂದಾಗ ಮಾತ್ರ ಈ ಎಲ್ಲ 1/6 1/6 1/6 ಈ ತೆರನಾಗಿ ಬರೆದಾಗ 6 ಭಾಗಗಳಾದಾಗ ಮಾತ್ರ ಒಂದು ಪೂರ್ಣ ಡೋಕ್ಲಾ ಆಗ್ತದೆ. ಅದೇ ತೆರನಾಗಿ ಇಲ್ಲಿ ಸುಮೇಧಾಗ ಏನಾಯ್ತಪ್ಪ ಅಂದ್ರೆ 3 ಭಾಗ ಸಿಗ್ತಾವೆ. 5 ಭಾಗಗಳಲ್ಲಿ 3 ಭಾಗ ಅವಳದಾಗ್ತದೆ. ಯಾಕಂದ್ರೆ ಒಂದು ಭಾಗ ಸುಮೇಧಾಂದು, ಇನ್ನೊಂದು ಭಾಗ ವಿನಾಯಕ್, ಮತ್ತೊಂದು ಇದ. ನೆಕ್ಸ್ಟ್ ಲೆಟ್ ಅಸ್ ಡೂ, ನಾವು ಮಾಡೋಣ. ಹೌ ಮಚ್ ಡೋಕ್ಲಾ ವುಡ್ ಈಚ್ ಪರ್ಸನ್ ಗೆಟ್ ಇಟ್ ಇಫ್ ಇಟ್ was shared equally among 6 people. Try also with 8 people. Who will get the bigger pieces of dokla? Draw and explain. ನೋಡಿ ಇಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಒಂದು ಡೋಕ್ಲಾವನ್ನು 6 ಜನರಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಪಡಿತಾರ ಅದನ್ನು 8 ಜನರೊಂದಿಗೆ ಹಂಚಿ ಪ್ರಯತ್ನಿಸಿ. ಯಾರು ಡೋಕ್ಲಾದ ದೊಡ್ಡ ಭಾಗವನ್ನು ಪಡೆಯುತ್ತಾರೆ ರಚಿಸಿ ಮತ್ತು ವಿವರಿಸಿ ಅಂತ ಹೇಳ್ತಾರೆ. ನೋಡಿ ಒಂದು ಡೋಕ್ಲಾ ಇದೆ. ಒಂದು ಡೋಕ್ಲಾದಲ್ಲಿ 6 ಭಾಗ, 1 2 3 4 5 6 6 ಭಾಗ ಇದೆ. ಇಲ್ಲಿ ಒಂದು ಡೋಕ್ಲಾದಲ್ಲಿ 8 ಭಾಗ. ನೋಡಿ 8 ಭಾಗ ಮಾಡಿದಾಗ ಇವು ಚಿಕ್ಕ ಒಂದು ತುಣುಕುಗಳಾಗ್ತವೆ. ಆದರೆ ಇದು ಏನಾಗ್ತದೆ, ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇದು ಸಿಗ್ತದೆ. ಅರ್ಥ ಆಯ್ತಲ್ವ? ಅವ್ರು ಏನು ಕೇಳಿದ್ದಾರೆ ಇಲ್ಲಿ, ದೊಡ್ಡ ಭಾಗವನ್ನು ಯಾರು ಪಡಿತಾರೆ ಅಂದರೆ 1/6. ಒಂದರಲ್ಲಿ 6 ಭಾಗ ಮಾಡಿದರೆ ಅವು ದೊಡ್ಡ ದೊಡ್ಡ ಪೀಸಸ್ ಆಗ್ತವೆ. ಅದನ್ನೇ ಮತ್ತು ಇನ್ನೂ ಚಿಕ್ಕದಾಗಿ ಪೀಸಸ್ ಮಾಡಿದರೆ 8 ಭಾಗ ಮಾಡಿದರೆ ಅವು ಇದಕ್ಕಿಂತಲೂ ಚಿಕ್ಕದಾಗಿ ಸಿಗ್ತವೆ. ಅದಕ್ಕೋಸ್ಕರ ಇದ್ರ ಉತ್ತರ ಏನಪ್ಪ ಅಂದ್ರೆ, ಪೀಪಲ್ ವಿಲ್ ಗೆಟ್ ಬಿಗ್ಗರ್ ಪೀಸಸ್ ಆಫ್ ಡೋಕ್ಲಾ ವೆನ್ ಇಟ್ ಈಸ್ ಶೇರ್ಡ್ ಅಮಾಂಗ್ 6 ಪೀಪಲ್. ಜನ 6 ಪೀಸ್ ಮಾಡಿದಾಗ ಏನು ಮಾಡ್ತಾರೆ, 6 ಪೀಸ್ ಮಾಡಿದಾಗ ಆ ಭಾಗವನ್ನು ದೊಡ್ಡ ಭಾಗವನ್ನಾಗಿ ಪಡೆಯುತ್ತಾರೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ಶೇಡ್ ಎ ಪೋರ್ಷನ್ ಆಫ್ ದ ಡೋಕ್ಲಾ ಟು ರಿಪ್ರೆಸೆಂಟ್ ದ ಫ್ರ್ಯಾಕ್ಷನ್ ಸುಮೇಧಾ ವುಡ್ ಗೆಟ್ ವೆನ್ ದ ಡೋಕ್ಲಾ is shared equally among the given number of people. Discuss why the fractions get smaller. ಕೊಟ್ಟಿರುವಂತಹ ಸಂಖ್ಯೆ ಎಷ್ಟು ಜನರಿಗೆ ಡೋಕ್ಲಾವನ್ನು ಸಮವಾಗಿ ವಿಭಾಗಿಸಿದಾಗ ಸುಮೇಧ ಪಡೆಯುವ ಭಾಗವನ್ನು ಶೇಡ್ ಮಾಡಿ ಭಿನ್ನ ರಾಶಿಗಳು ಏಕೆ ಚಿಕ್ಕದಾಗುತ್ತವೆ ಎಂಬುದನ್ನು ಚರ್ಚಿಸಿರಿ. ನೋಡಿ ಇಲ್ಲಿ ಸುಮೇಧಾಳ ಭಾಗ ಅರ್ಧ ಭಾಗ ಅಂತ ಕೊಟ್ಟಿದ್ದಾರೆ. ಹಾಫ್ ಅಂದರೆ ಒಂದು ಡೋಕ್ಲಾದಲ್ಲಿ 2 ಭಾಗ. ಹೌದಾ? 2 ಜನ. ಸುಮೇಧಾಳ ಭಾಗ ಕಾಣಿಸ್ತಾ ಇದೆಯಾ? ಇದು ನೆಕ್ಸ್ಟ್ ಇಲ್ಲೇನಿದೆಯಪ್ಪ ಅಂದ್ರೆ 3 ಜನ ಆದಾಗ 1/3 ಅಂದರೆ ಸುಮೇಧಾಳ ಭಾಗ 1/3 1/3 ಮೂರನೆಯ 1. ನೆಕ್ಸ್ಟ್ ಇಲ್ಲಿ ನೋಡಿ 4 ಜನ ಆದಾಗ ಅದೇ ಡೋಕ್ಲಾವನ್ನು 4 ಭಾಗ ಮಾಡ್ತಾರೆ. 4 ಭಾಗ ಮಾಡಿದಾಗ ಸುಮೇಧಾಳ ಭಾಗ ಎಷ್ಟು? 1/4. 4 ಭಾಗ ಇದೆ, ಹೌದಲ್ವಾ? 1/4 4ನೇ 1. ನೆಕ್ಸ್ಟ್ ಇಲ್ಲಿ ನೋಡಿ 5 ಜನ ಇದ್ದಾರೆ, 5 ಭಾಗಗಳು 1 2 3 4 5 5. ಸುಮೇಧಾಳ ಭಾಗ 1/5. 5ನೇ 1. ನೆಕ್ಸ್ಟ್ 8 ಪೀಪಲ್ 8 ಜನರು ಅಂದರೆ ಸುಮೇಧಾಳ ಭಾಗ 8 ಭಾಗ ಇದೆ. 8 ಜನರಿಗೆ ಹಂಚಬೇಕು. 1/8 1/8. 8ನೇ 1. ನೆಕ್ಸ್ಟ್ 9 ಜನ ಇದ್ದಾಗ ನೋಡಿ 9 ಜನರು 9 ಭಾಗಗಳನ್ನಾಗಿ ಮಾಡಲಾಗಿದೆ. ಸುಮೇಧಾಳ ಭಾಗ 1/9 1/9. 9ನೇ 1. ಅರ್ಥ ಆಯ್ತಾ? ಈ ತೆರನಾಗಿ ಅವುಗಳ ಭಾಗಗಳನ್ನು ಮಾಡಿಕೊಂಡಾಗ ಎಷ್ಟು ಜನ ಇರ್ತಾರಲ್ಲ ಅಷ್ಟು ಭಾಗಗಳನ್ನು ಕೆಳಭಾಗದಲ್ಲಿ ಬರಿಬೇಕು. ಆದರೆ ಸುಮೇಧಾಳಿಗೆ ಒಂದೇ ಭಾಗ ಇದರಲ್ಲಿ ಸಿಗ್ತದೆ, 1/9. ಅರ್ಥ ಆಯ್ತಲ್ವಾ? ಇನ್ನು ಲೆಟಸ್ ಡಿಸ್ಕಸ್, ನಾವು ಚರ್ಚಿಸೋಣ. ಯೂಸ್ ದ ಫ್ರ್ಯಾಕ್ಷನ್ ಕಿಟ್ ಗಿವನ್ ಆ್ಯಟ್ ದ ಎಂಡ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ಭಿನ್ನ ರಾಶಿಯ ಕಿಟ್ಟನ್ನು
ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ರಿ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ಏನು ಮಾಡಿದ್ದಾರೆ, ಫ್ರ್ಯಾಕ್ಷನ್ ಕಿಟ್ಟನ್ನು ಕೊಟ್ಟಿದ್ದಾರೆ, ಭಿನ್ನರಾಶಿ ಕಿಟ್. ಹೌದಾ? ಇದನ್ನು ಉಪಯೋಗಿಸಿಕೊಂಡು ನೀವೇನು ಮಾಡಿ ನೋಡಿ, ಇದರಲ್ಲಿ ಏನು ಮಾಡಿದ್ದಾರೆ, ಸಾಕಷ್ಟು ಭಾಗಗಳನ್ನು ಮಾಡಲಾಗಿದೆ. ನೋಡಿ ಪೂರ್ಣ ಭಾಗ 1, ಅದರಲ್ಲಿ ಅರ್ಧ, 1/3, 1/4, 1/5, 1/6, 1/7, 1/8, 1/9. ಈ ರೀತಿಯಾಗಿ ಏನು ಮಾಡಿದ್ದಾರೆ, ಒಂದು ಸರ್ಕಲನ್ನು ಅಥವಾ ಒಂದು ಢೋಕ್ಲಾ, ಪಿಜ್ಜಾ ಅದನ್ನೇನು ಮಾಡಿದ್ದಾರೆ, ಭಾಗಗಳನ್ನಾಗಿ ಮಾಡಲಾಗಿದೆ. ಅರ್ಥ ಆಯ್ತಲ್ವಾ? ಇದನ್ನು ಆಧಾರದ ಮೇಲೆ ಏನು ಮಾಡೋಣ, ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅವುಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಶೇರ್ ಯುವರ್ ಅಬ್ಸರ್ವೇಷನ್ ಅಬೌಟ್ ದ ಡಿಫ್ರೆಂಟ್ ಪೀಸಸ್ ಆ್ಯಂಡ್ ದ ಹೋಲ್. ವಿವಿಧ ಭಾಗಗಳು ಪೂರ್ಣದ ಬಗೆಗಿನ ನಿಮ್ಮ ವೀಕ್ಷಣೆಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಏನಪ್ಪ ಅಂದ್ರೆ, ಪೀಸಸ್ ಗೆಟ್ಸ್ ಸ್ಮಾಲರ್ ವೆನ್ ನಂಬರ್ ಆಫ್ ಪಾರ್ಟ್ಸ್ ಇನ್ಕ್ರೀಸಸ್. ನೋಡಿ, ಒಂದು ಭಾಗದಲ್ಲಿ, ಒಂದು ಪೂರ್ಣ ವಸ್ತುವಿನಲ್ಲಿ ನಾವೆಷ್ಟು ಹೆಚ್ಚು ಭಾಗಗಳನ್ನು ಮಾಡ್ತೀವಲ್ವಾ, ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ಅಂಶ ಪ್ರತಿಯೊಬ್ಬರಿಗೂ ಸಿಗ್ತಾ ಹೋಗ್ತದೆ ಅನ್ನೋದನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ತಿಳ್ಕೊಂಡಿದ್ದೇವೆ. ಇನ್ನು ಇದರ ಉತ್ತರ ಏನಪ್ಪ ಅಂದ್ರೆ, ನೋಡಿ, ಪೀಸಸ್ ಗೆಟ್ ಸ್ಮಾಲರ್ ವೆನ್ ನಂಬರ್ ಆಫ್ ಪಾರ್ಟ್ಸ್ ಇನ್ಕ್ರೀಸಸ್. ಭಾಗಗಳು ಹೆಚ್ಚಾದಂತೆ ಏನಾಗ್ತವಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕಡಿಮೆ ಪ್ರಮಾಣ ಸಿಗ್ತಾ ಹೋಗ್ತದೆ. ಕ್ವಶನ್ ನಂಬರ್ 2, ಟೇಕ್ ಎನಿ 2 ಡಿಫ್ರೆಂಟ್ ಪೀಸಸ್ ಆಫ್ ದ ಫ್ರ್ಯಾಕ್ಷನ್ ಕಿಟ್ ಆ್ಯಂಡ್ ಕಂಪೇರ್ ದೆಮ್. ಡಿಸ್ಕಸ್ ವಿಚ್ ಒನ್ ಈಸ್ ಸ್ಮಾಲರ್ ಆ್ಯಂಡ್ ವೈ. ನೋಡಿ, ನಾವೀಗ ಒಂದು ಕಿಟ್ ತೋರಿಸಿದ್ದೀವಲ್ವ, ಅದರಲ್ಲಿ 1/7 ಮತ್ತು 1/4 ಅದನ್ನು ತೆಗೆದುಕೊಂಡ್ರೆ ಇದರಲ್ಲಿ ನಿಮಗೆ ಯಾವ್ದು ದೊಡ್ಡದು ಅನಿಸುತ್ತೆ ಹೇಳಿ ನೋಡೋಣ. ಭಿನ್ನರಾಶಿ ಕಿಟ್ನ 2 ಬೇರೆ ಬೇರೆ ಭಾಗಗಳನ್ನ ತೆಗೆದುಕೊಂಡು ಅವುಗಳನ್ನ ಹೋಲಿಸಿದಾಗ ಅದರಲ್ಲಿ ಯಾವುದು ಚಿಕ್ಕದು, ಯಾವುದು ಏಕೆ ಅನ್ನೋದನ್ನು ಚರ್ಚಿಸ್ರಿ ಅಂತ ಹೇಳ್ತಾರೆ. ಎಲ್ಲ ಭಾಗಗಳನ್ನು ನಾವು ಸೇರಿಸಿ ನೋಡಿದಾಗ ಒಂದು ಪೂರ್ಣ ಭಾಗ ಆಗ್ತದೆ ಅನ್ನೋದು ನಮ್ಗೆ ಗೊತ್ತು. ಆದರೆ ಅದರಲ್ಲಿ 1/7 ಈಸ್ ಸ್ಮಾಲರ್ ದ್ಯಾನ್ ಟು ಬಿ 1/4. ನೋಡಿ, ಬಿಕಾಸ್ 1/4 ಬಿಕಾಸ್ ದ ಪಾರ್ಟ್ಸ್ ಆ್ಯಂಡ್ ಮೋರ್ ಇನ್ 1/7. 1/7 ಇದೆಯಲ್ವಾ, ಇದು 1/4ಕ್ಕಿಂತಲೂ ಚಿಕ್ಕದು, ಯಾಕಂದರೆ ಭಾಗಗಳು ಹೆಚ್ಚಾಗಿರ್ತವೆ. ಹೌದಲ್ವಾ? ನಾವು ಈಗಾಗಲೇ ಇಲ್ಲಿ ನೋಡಿದಂತೆ ಏನು ಮಾಡಿದ್ದೀವಲ್ವಾ, ಇಲ್ಲಿ ನೋಡಿ, ಭಾಗಗಳನ್ನು ನಾವು ಹೆಚ್ಚು ಮಾಡಿದರೆ ಅದು ಚಿಕ್ಕ ಪೀಸಸ್ ಆಗಿ ಬರ್ತವೆ. ಭಾಗಗಳು ಕಡಿಮೆ ಇದ್ದರೆ ದೊಡ್ಡ ಪೀಸಸ್ಸು ಸಿಗ್ತಾವೆ ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇನ್ನು ಕ್ವಶನ್ ನಂಬರ್ 3, ಸುಮೇಧ ನೋಟಿಸ್ಡ್ ದ್ಯಾಟ್ ವೆನ್ ಎ whole is equally divided in a larger number of parts, each part gets smaller. Do you agree with Sumedha? Yes, all pieces look same. ನೋಡಿ, ಸುಮೇಧ ಏನು ಹೇಳ್ತಾಳಪ್ಪ ಅಂದ್ರೆ, ಸುಮೇಧ ಹೇಳೋ ಥರ ಅಂದರೆ, ಒಂದು ಪೂರ್ಣವನ್ನು ಸಮವಾಗಿ ಹೆಚ್ಚು ಭಾಗಗಳಾಗಿ ವಿಭಾಗಿಸಿದಾಗ ಪ್ರತಿ ಭಾಗವು ಚಿಕ್ಕದಾಗ್ತದ ಅನ್ನೋದನ್ನು ಸುಮೇಧ ನೋಡಿರ್ತಾಳೆ. ಹೌದಲ್ವಾ? ಅದನ್ನು ನೀವು ಒಪ್ಕೋತೀರಾ ಅಂತ ಕೇಳ್ತಾರೆ. ಹೌದು, ಎಲ್ಲ ಭಾಗಗಳು ಸಮವಾಗಿರ್ತವೆ ಅಂತ ನಾವು ಒಪ್ಕೋತೀವಿ. ಇನ್ನು 4th one, ಸುಮೇಧ ಸೇಸ್ ವೆನ್ ಐ ಜಾಯಿನ್ 5 pieces ಆಫ್ 1/5 ಇಟ್ ಮೇಕ್ಸ್ ಎ ಹೋಲ್ ಢೋಕ್ಲಾ. ಟ್ರೈ ಟು ಡೂ ಇಟ್ ಯುವರ್ ಸೆಲ್ಫ್ ವಿತ್ ಯುವರ್ ಫ್ರ್ಯಾಕ್ಷನ್ ಕಿಟ್. ಸುಮೇಧ ಹೇಳ್ತಾಳೆ, 1/5 ಭಾಗದ 5 ಭಾಗಗಳನ್ನು ನಾನು ಸೇರಿಸಿದಾಗ ಒಂದು ಪೂರ್ಣ ಢೋಕ್ಲಾ ಆಗ್ತದೆ. ನಿಮ್ಮ ಭಿನ್ನರಾಶಿಯ ಒಂದು ಕಿಟ್ನಲ್ಲಿ ಇದನ್ನು ಉಪಯೋಗಿಸಿ ಇದನ್ನು ಮಾಡಲು ಪ್ರಯತ್ನಿಸಿ ಅಂತ ಹೇಳ್ತಾರೆ. ಇನ್ನು 5th ಕ್ವೆಶನ್, ಸುಮೇಧ ಸೇಸ್ ದ್ಯಾಟ್ ದಿಸ್ ಪಾರ್ಟ್ ಈಸ್ 1/3 ಆಫ್ ದ ಕಂಪ್ಲೀಟ್ ಹೋಲ್. ವೈ ಈಸ್ ಶಿ ಸೇಯಿಂಗ್ ಸೋ. ಈ ಭಾಗವು ಪೂರ್ಣದ 3ನೇ ಒಂದು ಎಂದು ಸುಮೇಧ ಹೇಳ್ತಾಳೆ. ಅವಳು ಏಕೆ ಹೀಗೆ ಹೇಳ್ತಿದ್ದಾಳೆ ನೋಡಿ, ಯಾಕಂದರೆ ಬಿಕಾಸ್ ಇಟ್ ಈಸ್ ಡಿವೈಡೆಡ್ ಇಂಟು 3 equal parts, ಸೊ ಈಚ್ ಪಾರ್ಟ್ ಈಸ್ 1/3 ಆಫ್ ದ ಹೋಲ್. ನೋಡಿ, ಅವಳು ಯಾಕೆ ಹಂಗೆ ಹೇಳ್ತಾಳಂದರೆ, ಆನ್ಸರ್ ಈಸ್ ಬಿಕಾಸ್ ಇಟ್ ಈಸ್ ಡಿವೈಡೆಡ್ ಇಂಟು 3 equal parts, ಸೊ ಈಚ್ ಪಾರ್ಟ್ ಈಸ್ 1/3 ಆಫ್ ದ ಹೋಲ್. 3 ಭಾಗದಲ್ಲಿ ಅದನ್ನು ವಿಂಗಡಿಸಲಾಗಿದೆ, ಅದಕ್ಕೆ ಅದನ್ನು 1/3 ಅಂತ ಹೇಳ್ತೀವಿ ನಾವು. ಅದು ಪೂರ್ಣ ಭಾಗ ಆಗ್ತದೆ. ನೋಡಿ, ಇಲ್ಲಿ ಅವಳು ಒಂದು ಢೋಕ್ಲಾವನ್ನು 3 ಭಾಗ ಮಾಡ್ಕೊಂಡಿದ್ದಾಳೆ. ಕೈಯಲ್ಲಿ ಒಂದಿದೆ, ಇಲ್ಲಿ 2 ಪೀಸ್ ಇದೆ. 3 ಭಾಗ ಮಾಡಿದಾಗ ಅದು ಒಂದು ಪೂರ್ಣ ಭಾಗ ಇತ್ತಲ್ವಾ, ಅದನ್ನೇ 3 ಭಾಗ ಮಾಡಲಾಗಿದೆ. ನೆಕ್ಸ್ಟ್ ನೋಡಿ, ಲೆಟ್ ಅಸ್ ಟ್ರೈ.
to fill in the blanks. Both the fractions are parts of the same whole. Use your fraction kit if necessary. Share your thoughts. ನೋಡಿ, ಖಾಲಿ ಜಾಗಗಳನ್ನ ಭರ್ತಿ ಮಾಡಲು ಪ್ರಯತ್ನಿಸೋಣ. ಈ ಎರಡೂ ಭಿನ್ನರಾಶಿಗಳನ್ನು ಒಂದೇ ಒಂದು ಪೂರ್ಣದ ಭಾಗಗಳಿವು. ಹೌದಾ? ಅಗತ್ಯದಲ್ಲಿ ನಿಮ್ಮ ಒಂದು ಭಿನ್ನರಾಶಿ ಕಿಟ್ ಇದೆ ಅಲ್ವಾ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಅದನ್ನು ಉಪಯೋಗಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳ್ರಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಈ ಎರಡೂ ಭಿನ್ನರಾಶಿಗಳಿದೆ ಅಲ್ವಾ, ಇದರಲ್ಲಿ ಯಾವುದು ಯಾವುದಕ್ಕಿಂತ ದೊಡ್ಡದು ಅನ್ನೋದನ್ನು ನಾವಿಲ್ಲಿ ಮೊದಲನೇದಾಗಿ ಬರಿಬೇಕು. ನೋಡಿ, ಇಲ್ಲಿ 1/5 ಇದೆ, 1/4 ಇದೆ. ಇದರಲ್ಲಿ ನಿಮಗೆ ಈ ಕಾಮನ್ ಆಗಿ ಗೊತ್ತಾಗಿದೆ, ಭಾಗಗಳು ಹೆಚ್ಚಿದ್ವು ಅಂದರೆ ಅದು ಚಿಕ್ಕದಾಗಿರ್ತದೆ, ಭಾಗಗಳು ಏನಿದೆ ಕಡಿಮೆ ಇದ್ರೂ ಅದು ದೊಡ್ಡದಾಗಿರ್ತದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ನೋಡಿ, 1/4 ಈಸ್ ಗ್ರೇಟರ್ ದ್ಯಾನ್ 1/5. ಅಂದರೆ ಭಾಗಗಳು ಹೆಚ್ಚಿದರೆ ಅದು ಕಡಿಮೆ ಆಗಿರ್ತದ. ಅರ್ಥ ಆಯ್ತಲ್ವಾ? 1/4 ಈಸ್ 1/5. ಇಲ್ಲಿ ಕನ್ನಡದಲ್ಲಿ ಅದನ್ನು ಹೀಗೆ ಬರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಚಿಹ್ನೆಯನ್ನು ಹಾಕಲಾಗಿದೆ, ಚಿಕ್ಕದು ದೊಡ್ಡದು. ಇದರಲ್ಲಿ ಏನು ಬರಿಬೇಕಪ್ಪ ಅಂದರೆ, ಇಲ್ಲಿ 1/9 ಇದೆ, 1/6 ಇದೆ, 1/6, 1/9. ಇಲ್ಲಿ ನೋಡಿ, ನೆಕ್ಸ್ಟ್ 1/6 ಇದೆ, 1/8 ಇದೆ. ಇದರಲ್ಲಿಯೂ ಕೂಡ 1/6 ದೊಡ್ಡದಾಗ್ತದೆ, 1/6 ದೊಡ್ಡದಾಗ್ತದೆ. ಹೌದಲ್ವಾ? ಇನ್ನು 4th ಒನ್, ಇಲ್ಲಿ ನೋಡಿ ಯಾವುದೇ ಸಂಖ್ಯೆಗಳನ್ನ, ಯಾವುದಾದ್ರೂ ಎರಡು ಸಂಖ್ಯೆಗಳನ್ನ ಇಲ್ಲಿ ಬರಿಬಹುದು. ನಾನಿಲ್ಲಿ 1/7 ಈಸ್ ಸ್ಮಾಲರ್ ದ್ಯಾನ್ 1/3 ಕಾಣಿಸ್ತಾ ಇದೆ. 1/7, 1/3 ತೊಗೊಂಡಿದ್ದೀನಿ. ಅದರಲ್ಲಿ 1/7 1/3ಗಿಂತಲೂ ಚಿಕ್ಕದಾಗಿದೆ. ಹೌದಲ್ವಾ? ನೋಡಿ, 1/3, 1/7. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಮೈ ಫ್ಲವರ್ ಗಾರ್ಡನ್, ನನ್ನ ಹೂತೋಟ. ಇಲ್ಲಿ ನೋಡಿ, ಮೈ ಫ್ಲವರ್ ಗಾರ್ಡನ್, ನನ್ನ ಹೂತೋಟ. Ida has seeds of 5 different flowering plants: rose, mogra, lily, marigold and jasmine. She decides to plant them equally in her garden as shown in the picture. ಇದಾಳ ಬಳಿ ಏನಿದೆಯಪ್ಪ ಅಂದ್ರೆ 5 ಹೂವಿನ ಗಿಡಗಳ ಬೀಜಗಳಿವೆ. ಯಾವ್ಯಾವಪ್ಪ ಅಂದ್ರೆ ರೋಸ್, ಗುಲಾಬಿ ಹೂವು, ದುಂಡು ಮಲ್ಲಿಗೆ, ನೈದಿಲೆ, ಚೆಂಡು ಮಲ್ಲಿಗೆ. ಈ ಎಲ್ಲ ಒಂದು ಹೂವುಗಳ ಏನಿದೆಯಪ್ಪ ಅವಳ ಹತ್ರ ಬೀಜಗಳು ಇದೆ. ನೆಕ್ಸ್ಟ್ ಅವಳು ಏನು ಮಾಡ್ತಾಳಪ್ಪ ಅಂದ್ರೆ, ಈ ಒಂದು ಚಿತ್ರದಲ್ಲಿ ತೋರಿಸಿರುವಂತೆ ತನ್ನ ತೋಟದಲ್ಲಿ ಅವುಗಳನ್ನ ಸಮವಾಗಿ ಬೆಳೆಸಲು ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ನೋಡಿ, ಐ ಹ್ಯಾವ್ ವೆರಿ ಫ್ಯೂ ಲಿಲಿ ಸೀಡ್ಸ್, ಸೊ ಐ ವಿಲ್ ಪ್ಲ್ಯಾಂಟ್ ರೋಸಸ್ ಇನ್ 2 ಪಾರ್ಟ್ಸ್. ನನ್ನ ಬಳಿ ಕೆಲವು ನೈದಿಲೆ ಬೀಜಗಳಿವೆ, ಹಾಗಾಗಿ ನಾನು ಗುಲಾಬಿಯನ್ನು 2 ಭಾಗಗಳಲ್ಲಿ ಬೆಳೆಸ್ತೀನಿ ಅಂತ ಹೇಳ್ತಾಳೆ. ಹರ್ ರಿವೈಸ್ಡ್ ಪ್ಲ್ಯಾನ್ ಇಸ್ ಶೋನ್ ಹಿಯರ್. ನೋಡಿ, ಅವಳ ಪರಿಷ್ಕೃತ ಯೋಜನೆ ಅಂದರೆ ಗುಲಾಬಿ ಹೂಗಳು ಇಲ್ಲಿ 2 ಕಡೆ ಬಂದಿವೆ. ಎಲ್ಲಪ್ಪ ಅಂದರೆ ಇದು ಒಂದು, ಆಮೇಲೆ ಇದೊಂದು, ಇವೆರಡು ಗುಲಾಬಿ ಹೂಗಳು ಅಲ್ವಾ. ಇದು ದುಂಡು ಮಲ್ಲಿಗೆ, ಆಮೇಲೆ ಇದು ಮಾರಿಗೋಲ್ಡ್, ಇದು ಜಾಸ್ಮಿನ್. ಹೌದಾ? ಅಂದರೆ ಮಲ್ಲಿಗೆ. ಗುಲಾಬಿ ಹೂಗಳು 1 ಮತ್ತು 3 ಈ ಒಂದು ಜಾಗದಲ್ಲಿ ಇವುಗಳನ್ನ ಸೇರಿಸಿದ್ದಾಳೆ. ನೆಕ್ಸ್ಟ್ ಲುಕ್ ಆಟ್ ದ ಗಾರ್ಡನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್. ತೋಟವನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇನ್ನು ಈ ಕೆಳಭಾಗದಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವುಗಳಿಗೆ ಈ ಗಾರ್ಡನನ್ನು ಗಮನಿಸಿ ಏನು ಮಾಡಬೇಕಪ್ಪ ಅಂದರೆ ಉತ್ತರವನ್ನು ಈಗ ಬರಿತಾ ಹೋಗೋಣ. ನೋಡಿ, ಇಲ್ಲಿ 2 ಭಾಗದಲ್ಲಿ ಗುಲಾಬಿ ಹೂವು ಇದೆ. ಹೌದಲ್ವಾ? ನೋಡಿ, ಈ ಭಾಗದಲ್ಲಿ ಏನಿದೆಯಪ್ಪ ಅಂದ್ರೆ ಇದು ಮೊಗ್ರಾ ಇದೆ, ಸೆಕೆಂಡ್ ಒನ್. ಆಮೇಲೆ ಇದು ಮಾರಿಗೋಲ್ಡ್, ಇದು ಜಾಸ್ಮಿನ್ ಅನ್ನೋದನ್ನು ಈಗ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಮಾರಿಗೋಲ್ಡ್ ಇನ್ ಡ್ಯಾಶ್ ಪಾರ್ಟ್ ಆಫ್ ದ ಗಾರ್ಡನ್. ಮಾರಿಗೋಲ್ಡ್ ಎಷ್ಟಿದೆ? ಇದು 1 ಭಾಗ ಮಾತ್ರ ಇದೆ. ಒಟ್ಟು ಭಾಗಗಳು 5 ಭಾಗದಲ್ಲಿ 1 ಭಾಗ ಮಾತ್ರ ಮಾರಿಗೋಲ್ಡ್ ಇದೆ. ಹೌದಾ? ಅದಕ್ಕೋಸ್ಕರ ಇಲ್ಲಿ ಏನು ಬರಿಬೇಕಪ್ಪ ಅಂದ್ರೆ, ಭಾಗವನ್ನು 1/5 ಅಂತಲೇ ಬರಿಬೇಕು. ಎಷ್ಟು? 1/5 ಚೆಂಡು ಹೂಗಳು. ಇನ್ನು ಜಾಸ್ಮಿನ್ ಇನ್ ಡ್ಯಾಶ್ ಪಾರ್ಟ್ ಆಫ್ ದ ಗಾರ್ಡನ್. ಜಾಸ್ಮಿನ್ ಅಂದರೆ ಮಲ್ಲಿಗೆ ಹೂ ಎಷ್ಟಿದೆ? ಅದು ಕೂಡ 1/5 ಇದೆ. ಅದು ಕೂಡ 5 ಭಾಗಗಳಲ್ಲಿ 1 ಭಾಗ ಮಾತ್ರ ಮಲ್ಲಿಗೆ ಹೂವು ತೋಟದ ಹೂವು ಇದೆ. ಹೌದಲ್ವಾ? ರೋಸ್ ಇನ್
1/5 and 1/5 part are a total of 2/5 ಪಾರ್ಟ್ ಆಫ್ ದ ಗಾರ್ಡನ್. ನೋಡಿ, ಗುಲಾಬಿ ಹೂ ಮಾತ್ರ ಏನಿದೆ 1 ಮತ್ತು 2, 5 ಭಾಗದಲ್ಲಿ 2 ಭಾಗ ಗುಲಾಬಿ ಹೂ ಇರೋದ್ರಿಂದ 1/5 + 1/5 ಎಷ್ಟಾಯಿತು? 2/5 ಆಯಿತು ಅಲ್ವಾ. 1/5 ಪ್ಲಸ್ ಅಂದರೆ 1 ಭಾಗ ಇದೊಂದು ಭಾಗ 2 ಭಾಗ ಆಯ್ತಲ್ವಾ, 2/5 ಅಂತ ಆಯಿತು. 5ನೇ 2. ನೆಕ್ಸ್ಟ್ ಇಲ್ಲಿ ನೋಡಿ, ಸೆಕೆಂಡ್ ಕ್ವೆಶನ್. ಲುಕ್ ಎಟ್ ದ ಗಾರ್ಡನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್. ತೋಟವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲೇನಿದೆಪ್ಪ ಅಂದ್ರೆ ಗುಲಾಬಿ ಹೂ 1, 2, 3 ಭಾಗದಲ್ಲಿ ಗುಲಾಬಿ ಹೂವನ್ನು ಇಲ್ಲಿ ಸೇರಿಸಲಾಗಿದೆ. ಇಲ್ಲಿ ಒಂದು ಮಾರಿಗೋಲ್ಡ್ ಇದೆ, ಒಂದು ಮೋಗ್ರಾ ಇದೆ. ಹೌದಾ, ಒಂದು ಮೋಗ್ರಾ, ಒಂದು ಮಾರಿಗೋಲ್ಡ್ ಇದೆ. ಉಳಿದ 3 ಭಾಗಗಳಲ್ಲಿ ಗುಲಾಬಿ ಹೂ ಇದೆ. ಮೋಗ್ರಾ ಎಷ್ಟಿದೆ ಅಂದರೆ ಒಂದೇ ಭಾಗ ಇದೆ ಅಲ್ವಾ. ಇಲ್ಲಿಯೂ ಕೂಡ 1/5 ಅಂತಲೇ ಬರೀತೀವಿ. ನೆಕ್ಸ್ಟ್ ಮಾರಿಗೋಲ್ಡ್ ಕೂಡ ಇದು ಒಂದೇ ಭಾಗ ಇದೆ, ಒಂದು ಭಾಗ ಇರೋದ್ರಿಂದ ಇಲ್ಲಿಯೂ ಕೂಡ 1/5 ಅಂತಲೇ ಬರೀತೀವಿ. ಇನ್ನು ನೆಕ್ಸ್ಟ್ ರೋಸ್ ಎಷ್ಟಿದೆ? ಇಲ್ಲಿ 3 ಭಾಗ ಇದೆ, 1, 1, 1. ನೋಡಿ, 1/5 + 1/5 + 1/5 ಪಾರ್ಟ್ ಆರ್ ಎ ಟೋಟಲ್ 3/5 ಪಾರ್ಟ್. ನೋಡಿ, ಒಟ್ಟು 5 ಭಾಗಗಳಲ್ಲಿ 3 ಭಾಗ ಗುಲಾಬಿ ಹೂ ಇರೋದ್ರಿಂದ ಅದನ್ನು 3/5 ಅಂತ ಹೇಳ್ತೀವಿ ನಾವು. 5ನೇ 3 ಅಂತ ಓದ್ತೀವಿ ಅಲ್ವಾ. ಇನ್ನು ನೆಕ್ಸ್ಟ್ ಲುಕ್ ಎಟ್ ದ ಗಾರ್ಡನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್. ಇಲ್ಲಿ ನೋಡಿ, ಇಲ್ಲಿ ಒಟ್ಟು 5 ಭಾಗಗಳಿವೆ. ಈ 5 ಭಾಗಗಳಲ್ಲಿ ಗುಲಾಬಿ ಹೂ 1, 2, 3 ಮತ್ತು 4 ಭಾಗಗಳಲ್ಲಿ ಗುಲಾಬಿ ಹೂವು ಇದೆ. 1 ಮಾತ್ರ ಏನಿದೆ? ಮಾರಿಗೋಲ್ಡ್ ಇದೆ. ಹೌದಲ್ವಾ. ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಮಾರಿಗೋಲ್ಡ್ 1/5 ಆಗ್ತದೆ, ಅಂದರೆ ಒಂದೇ ಒಂದು ಭಾಗ ಇದೆ. ನೆಕ್ಸ್ಟ್ ಉಳಿದವು 4 ಭಾಗಗಳೆಲ್ಲವೂ ಕೂಡ ರೋಸ್ ಇದೆ. 1/5 + 1/5 + 1/5 + 1/5 ಎಲ್ಲವೂ ಸೇರಿ 1, 2, 3, 4, 5ನೇ 4 ಅಂತ ಓದ್ತೀವಿ. ಏನು ಓದ್ತೀವಿ? 5ನೇ 4, 4/5 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ. ಇನ್ನು ಒಟ್ಟು 5 ಭಾಗಗಳನ್ನು ಗುಲಾಬಿ ಹೂವನ್ನಾಗಿ ನಾವು ಸೇರಿಸಿ ಹಚ್ಚಿದಾಗ ಏನಾಯಿತು? 5 ಭಾಗ ಕೂಡ 5ನೇ 5. ನೋಡಿ, ರೋಸ್ ಇನ್ 5/5 ಪಾರ್ಟ್ ಆರ್ ದ ಕಂಪ್ಲೀಟ್ ಗಾರ್ಡನ್. ಇಡೀ ತೋಟ ಗುಲಾಬಿ ಹೂವಿನ ತೋಟ ಆಯಿತು ಅಲ್ವಾ. ಈಗ ಲೆಟಸ್ ಡೂ, ನಾವು ಮಾಡೋಣ. ಮೇಕ್ ಎ ಫ್ಲವರ್ ಗಾರ್ಡನ್ ವಿತ್ 7 ಫ್ಲವರಿಂಗ್ ಸೀಡ್ಸ್: ಮೋಗ್ರಾ, ಮಾರಿಗೋಲ್ಡ್, ಜಾಸ್ಮಿನ್, ರೋಸ್, ಲಿಲಿ, ಹಿಬಿಸ್ಕಸ್ ಆ್ಯಂಡ್ ಪೆರಿವಿಂಕಲ್. 7 ಹೂವಿನ ಬೀಜಗಳಿಂದ ಒಂದು ಹೂತೋಟವನ್ನು ಮಾಡಿ. ಯಾವ್ಯಾವ ಹೂಗಳಪ್ಪ ಅಂದ್ರೆ ದುಂಡು ಮಲ್ಲಿಗೆ, ಚೆಂಡು ಹೂ, ಮಲ್ಲಿಗೆ, ಗುಲಾಬಿ, ನೈದಿಲೆ, ದಾಸವಾಳ ಮತ್ತು ಕನಗಿಲೆ. ಕನಗಿಲೆಗೆ ಇಂಗ್ಲೀಷ್ನಲ್ಲಿ ಪೆರಿವಿಂಕಲ್ ಅಂತ ಹೇಳ್ತೀವಿ. ಹಿಬಿಸ್ಕಸ್ ಅಂದರೆ ದಾಸವಾಳ. ನೋಡಿ, ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಮಾರಿಗೋಲ್ಡ್ ಇನ್ 1/7 ಆ್ಯಂಡ್ ರೋಸ್ ಆ್ಯಂಡ್ ಹಿಬಿಸ್ಕಸ್ ಇನ್ 3/7 ಪಾರ್ಟ್ ಈಚ್. ಇಲ್ಲಿ ಒಟ್ಟು 7 ಭಾಗಗಳನ್ನು ಕೊಡಲಾಗಿದೆ. ಒಂದು ತೋಟದಲ್ಲಿ 7 ಭಾಗ ಮಾಡಲಾಗಿದೆ. 1, 2, 3, 4, 5, 6, 7. ಈ 7 ಭಾಗಗಳಲ್ಲಿ ಒಂದು ಭಾಗ ಮಾತ್ರ ಹೂವನ್ನು, ಗುಲಾಬಿ ಹೂವನ್ನು ನಾವು ಸೇರಿಸ್ತೀವಿ. ಹೌದಾ, ಒಂದು ಭಾಗವನ್ನು ಮಾತ್ರ ನಾವು ಮಾರಿಗೋಲ್ಡನ್ನು ಹಚ್ತೀವಿ. ಹೌದಾ. ಆಮೇಲೆ ರೋಸನ್ನು ರೋಸ್ ಮತ್ತು ಹಿಬಿಸ್ಕಸ್ ಇವುಗಳನ್ನು 3 ಭಾಗಗಳಲ್ಲಿ ನಾವು ಅವುಗಳನ್ನು ಹಚ್ತೀವಿ, ಗಿಡಗಳನ್ನು. ಅರ್ಥ ಆಯ್ತಾ? ಒಟ್ಟು 7 ಆಯಿತು ಅಲ್ವಾ. ನೋಡಿ, ಇಲ್ಲಿ ರೋಸ್ ಮತ್ತು ಹಿಬಿಸ್ಕಸ್, ಗುಲಾಬಿ ಹೂವು ಮತ್ತು ದಾಸವಾಳವನ್ನು 3 ಭಾಗಗಳಾಗಿ ಇಲ್ಲಿ ಹಚ್ಚಲಾಗ್ತದೆ. ಮಾರಿಗೋಲ್ಡ್ ಮಾತ್ರ ಒಂದೇ ಒಂದು ಭಾಗವನ್ನಾಗಿ ಇಲ್ಲಿ ಹಚ್ಚಲಾಗ್ತದೆ. ನೋಡಿ, ಈಗ ನೋಡಿ, ಇಲ್ಲಿ ಮೊದಲನೇದಾಗಿ ಮ್ಯಾರಿಗೋಲ್ಡ್ ಒಂದು ಭಾಗದಲ್ಲಿ ಮಾತ್ರ ಮ್ಯಾರಿಗೋಲ್ಡ್ ಹಚ್ತೀವಿ. ಆಮೇಲೆ ರೋಸ್ 3 ಭಾಗಗಳಲ್ಲಿ, ಆಮೇಲೆ ಹಿಬಿಸ್ಕಸ್ 3 ಭಾಗದಲ್ಲಿ, ಅಂದರೆ ದಾಸವಾಳವನ್ನು 3 ಭಾಗ, ರೋಸನ್ನು, ಗುಲಾಬಿ ಹೂವನ್ನು 3 ಭಾಗ, ಮ್ಯಾರಿಗೋಲ್ಡ್ ಮೀನ್ಸ್ 1 ಭಾಗದಲ್ಲಿ ನಾವು ಅದನ್ನು ಹಚ್ತೀವಿ. ಅರ್ಥ ಆಯ್ತಾ? ಇನ್ನು ಸೆಕೆಂಡ್ ಕ್ವೆಶನ್. ಲಿಲಿ ಇನ್ 3/7, ಮ್ಯಾರಿಗೋಲ್ಡ್ ಇನ್ 2/7 ಆ್ಯಂಡ್ ಪೆರಿವಿಂಕಲ್ ಇನ್ ಅನದರ್ 2/7. ನೈದಿಲೆಯನ್ನು ಏನು ಮಾಡ್ತೀವಿ ನಾವು? ಫಸ್ಟು ಒಟ್ಟು ಈ ಹೊಲದಲ್ಲಿ, ಖಾಲಿ ಹೊಲದಲ್ಲಿ 7 ಭಾಗ ಮಾಡ್ತೀವಿ. ನೋಡಿ, ಛೇದದಲ್ಲಿರ್ತಕ್ಕಂಥ ಅಂಶವನ್ನು ಛೇದದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಭಾಗಗಳನ್ನಾಗಿ ಮಾಡ್ಕೋತೀವಿ. ಹೌದಾ. ಆಮೇಲೆ ಏನು ಮಾಡ್ತೀವಪ್ಪ ಅಂದ್ರೆ ಮೊದಲನೇದಾಗಿ ಲಿಲಿ ಅಂದರೆ ನೈದಿಲೆ ಹೂವನ್ನು ನಾವೇನು ಮಾಡ್ತೀವಿ?
ಏಳನೆಯ ಮೂರು ಭಾಗದಲ್ಲಿ ನಾವೇನು ಮಾಡ್ತೀವಿ, ಲಿಲಿ ನೈದಿಲೆಯನ್ನು ಹಚ್ತೀವಿ. ಆಮೇಲೆ ಮ್ಯಾರಿಗೋಲ್ಡನ್ನು 2 ಭಾಗದಲ್ಲಿ 7 2 7 ಅಂತ ಹೇಳಿದ್ದಾರೆ, 2 ಭಾಗದಲ್ಲಿ, ಪೆರಿವಿಂಕಲನ್ನು 2 ಭಾಗದಲ್ಲಿ. ನೋಡಿ ಒಟ್ಟು ಹೊಲದಲ್ಲಿ 7 ಭಾಗಗಳನ್ನಾಗಿ ಮಾಡಿಕೊಳ್ಳಬೇಕು. ನಂತರದಲ್ಲಿ ಮೊದಲನೆಯದಾಗಿ 3 ಭಾಗದಲ್ಲಿ ಲಿಲಿಯನ್ನು ಅಂದರೆ ನೈದಿಲೆಯ ಹೂವನ್ನು ಬೆಳೆಸಬೇಕು. ನಂತರ ಮ್ಯಾರಿಗೋಲ್ಡ್ ಏನು ಮಾಡಬೇಕಪ್ಪ ಅಂದರೆ 2 ಭಾಗದಲ್ಲಿ ಮ್ಯಾರಿಗೋಲ್ಡ್, ಆಮೇಲೆ ಕೊನೆಯದಾಗಿ ಪೆರಿವಿಂಕಲನ್ನು 2 ಭಾಗದಲ್ಲಿ, ಕಾಣಿಸ್ತಾ ಇದೆಯಾ, ಈ 2 ಭಾಗದಲ್ಲಿ ಪೆರಿವಿಂಕಲನ್ನು ಬೆಳೆಸಬೇಕು. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಮೊಗ್ರಾ ಇನ್ 5 7s ಪಾರ್ಟ್ ಆ್ಯಂಡ್ ಹಿಬಿಸ್ಕಸ್ ಇನ್ 2 7s. ದುಂಡು ಮಲ್ಲಿಗೆ ಅಂದರೆ ಮೊಗ್ರಾ ಅಂದರೆ ಮಲ್ಲಿಗೆ ಹೂವು 7ನೇ 5 ಭಾಗ, ಹೌದಾ, 5 ಭಾಗದಲ್ಲಿ ಬರಬೇಕು ಮೊಗ್ರಾ ನೋಡಿ 5 ಭಾಗ ಬರಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ 2 ಭಾಗ, ಇನ್ನು 2 ಭಾಗ ದಾಸವಾಳ ಮೀನ್ಸ್ ಹಿಬಿಸ್ಕಸ್, ದಾಸವಾಳ 2 ಭಾಗದಲ್ಲಿ ಬರಬೇಕು. ಈ ಥರನಾಗಿ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಹೊಲದಲ್ಲಿ 7 ಭಾಗ ಮಾಡಿ ಅವುಗಳನ್ನು ಸರಿಯಾಗಿ ಯಾವ ಒಂದು ಭಾಗ ಎಷ್ಟೆಷ್ಟು ಪ್ರಮಾಣ ಕೊಟ್ಟಿದ್ದಾರಲ್ವ ಅದೇ ಪ್ರಕಾರ ನಾವೇನು ಮಾಡಬೇಕು, ಇಲ್ಲಿ ಗಿಡಗಳನ್ನು ನೆಡಬೇಕು. ಅರ್ಥ ಆಯ್ತಾ? ಇನ್ನು ಪೆರಿವಿಂಕಲ್ ಮೀನ್ಸ್ ಕನಗಿಲೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಡ್ರೀಮ್ ದೋಸಾ ಡಿಸೈನರ್. ನೋಡಿ, ಕರಣ್ ಮೇಕ್ಸ್ dosas differently. He makes dosas based on the customer's choice. With various toppings in a single dosa, customers can choose from the following toppings. ನೋಡಿ, ಇಲ್ಲಿ ಕರಣ್ ಏನು ಮಾಡ್ತಾನೆ, ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ದೋಸೆಗಳನ್ನು ಆತ ಮಾಡ್ತಾನೆ. ಒಂದೇ ದೋಸೆಯ ಮೇಲೆ ವಿವಿಧ ರೀತಿಯ ಮೆಲೋಗರ ಅಂದರೆ ಟಾಪಿಂಗ್ಸ್ಗಳನ್ನು ಆತ ಉಪಯೋಗಿಸಿ ಗ್ರಾಹಕರ ಆಯ್ಕೆಗೆ ಅನುಗುಣವಾಗಿ ದೋಸೆಗಳನ್ನು ಮಾಡಿ ಕೊಡ್ತಾರೆ. ಗ್ರಾಹಕರು ಮುಂದಿನವುಗಳಿಂದ ಏನು ಮಾಡ್ತಾರಂದ್ರೆ ಈ ಮೇಲೋಗರಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ 4 ರೀತಿಯ ಕೊಟ್ಟಾರೆ. ಕ್ಲಾಸಿಕ್ ಪೊಟ್ಯಾಟೊ ಅಂದರೆ ಉತ್ಕೃಷ್ಟ ಆಲೂಗಡ್ಡೆ, ಸ್ಪೈಸಿ ಆನಿಯನ್ ಮಸಾಲೆ ಭರಿತ ಈರುಳ್ಳಿ, ಚಿಲ್ಲಿ ಪನ್ನೀರ್, ಆಮೇಲೆ ಚಿಲ್ಲಿ ಪನ್ನೀರ್, ಟ್ಯಾಂಗಿ ಟೊಮೆಟೊ ಹುಳಿ ಟೊಮೆಟೊ ಅಂತ ಹೇಳ್ತೀವಿ. ಈಗ ನೋಡಿ, ಹೆಲ್ಪ್ ಕರಣ್ ಇನ್ ಮೇಕಿಂಗ್ ದೀಸ್ ಸ್ಪೆಷಲ್ ದೋಸಾ. ಇಲ್ಲಿ ಒಟ್ಟು 4 ರೀತಿಯ ಅಂದರೆ ವಿವಿಧ ರೀತಿಯ ದೋಸೆಗಳನ್ನು ಏನು ಮಾಡಿದ್ದಾರೆ, ಭಾಗಗಳನ್ನಾಗಿ ಇಲ್ಲಿ ಮಾಡಲಾಗಿದೆ. ಒಂದೇ ದೋಸೆಯಲ್ಲಿ 4 ಭಾಗಗಳಿವೆ. ನೋಡಿ, ಒಂದು ಸರ್ಕಲ್ ಇದೆ ಅಲ್ವಾ, ಇದು ಒಂದು ದೋಸೆ, ಇದರಲ್ಲಿ 4 ಭಾಗ, ಹೌದಾ. 4 ಭಾಗ ಅಂದರೆ 4 ಬೇರೆ ಬೇರೆ ರೀತಿಯ ಒಂದು ಟೇಸ್ಟನ್ನು ಹೊಂದಿರತಕ್ಕಂಥ ಒಂದು ದೋಸೆಗಳಿವು, ಹೌದಾ. ಸ್ಪೈಸಿ ಆನಿಯನ್ ಮಸಾಲೆ ಭರಿತ ಈರುಳ್ಳಿ, ಹುಳಿ ಟೊಮ್ಯಾಟೊ, ಚಿಲ್ಲಿ ಪನ್ನೀರ್ ಇದು, ಆಮೇಲೆ ಇದು ಉತ್ಕೃಷ್ಟ ಆನಿಯನ್ ಅಂದರೆ ಉತ್ಕೃಷ್ಟ ಪೊಟ್ಯಾಟೊ ಆಲೂಗಡ್ಡೆ ಅಂತ ಹೇಳ್ತೀವಿ. ಈ 4 ಇವೇನಿವು ವಿವಿಧ ರೀತಿಯ ಒಂದು ದೋಸೆಗಳು, ಹೌದಲ್ವಾ. ನೋಡಿ, ಒಂದು ಭಾಗವನ್ನು ಮಾತ್ರ ನಾವು ಹೀಗೆ ಬರಿತೀವಿ. ಒಂದು ದೋಸೆಯಲ್ಲಿ 4 ಭಾಗ ಛೇದದಲ್ಲಿ ಬರಿತೀವಿ. ಒಂದು ಭಾಗವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಅದು ಅಂಶದಲ್ಲಿ ಅದನ್ನು ಬರೆಯಲಾಗುತ್ತೆ. ಬೇರೆ ಬೇರೆ ರೀತಿ ಇವು ಎಲ್ಲ ವೆರೈಟಿ ಇರೋದರಿಂದ ಅವುಗಳನ್ನ ಬೇರೆ ಬೇರೆ ಭಾಗಗಳಾಗಿಯೇ ಇಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್ ನೋಡಿ, ಡೂ ಇಟ್ ಯುವರ್ ಸೆಲ್ಫ್, ನೀವೇ ಮಾಡಿ. ರೈಟ್ ದ ಫ್ರ್ಯಾಕ್ಷನ್ಸ್ ಫಾರ್ ಈಚ್ ಆಫ್ ದ ಟಾಪಿಂಗ್ಸ್ ಇನ್ ದ ಫಾಲೋಯಿಂಗ್ ದೋಸಾಸ್. ಈ ಮುಂದಿನ ಒಂದು ದೋಸೆಗಳಲ್ಲಿರ್ತಕ್ಕಂಥ ಮೆಲೋಗರ್ಗಳನ್ನು ಇದಕ್ಕೆ ಭಿನ್ನ ರಾಶಿಯನ್ನು ನಾವು ಬರಿತಾ ಹೋಗಬೇಕು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ದೋಸೆ ಕೊಟ್ಟಿದ್ದಾರೆ, ಅದರ ಮೇಲೆ ನಂಬರ್ ಕೂಡ ಇದೆ, ಕಾಣಿಸ್ತಾ ಇದೆಯಾ. 1 ನಂಬರ್ ಅಂದರೆ ಚಿಲ್ಲಿ ಪನ್ನೀರ್ ಅಂತ ಅರ್ಥ. ಎಷ್ಟು ಭಾಗ ಇದೆ ಅದನ್ನು ನೋಡ್ಕೊಂಡು ಇಲ್ಲಿ ಚಿಲ್ಲಿ ಪನ್ನೀರನ್ನು ಬರಿಬೇಕು. 1 ಎಷ್ಟಿದೆ. ಇನ್ನು ಕ್ಲಾಸಿಕ್ ಪೊಟ್ಯಾಟೊ ಮೀನ್ಸ್ ಉತ್ಕೃಷ್ಟ ಆಲೂಗಡ್ಡೆ 2 ನಂಬರ್ ಎಲ್ಲೆಲ್ಲಿದೆ ಅಲ್ವಾ, ಅದು ಕ್ಲಾಸಿಕ್ ಪೊಟ್ಯಾಟೊನಲ್ಲಿ ಬರಬೇಕು. ನೋಡಿ, ಮೊದಲನೇದಾಗಿ ಇಲ್ಲಿ 1 ನಂಬರ್ ಎಷ್ಟಿದೆ, 1 2 3 ಇಲ್ಲೊಂದಿದೆ, ಹೌದಾ. 1 2 3 4 ಒಟ್ಟು ಭಾಗಗಳು 6 ಇದೆ. ಒಟ್ಟು ಭಾಗಗಳನ್ನು ಕೆಳಗೆ ಬರಿಬೇಕು. 1 ನಂಬರ್ ಇರೋದು 4 ಇದೆ, ಹೌದಾ, 4. ಇನ್ನು ಕ್ಲಾಸಿಕ್ ಪೊಟ್ಯಾಟೊ 2 ನಂಬರ್ ಇರುವಂಥವು 2 ಇದೆ. ಎಷ್ಟಾಯಿತು, ಇದು 2/6 ಭಾಗಗಳು ಸೇಮು, ಆದರೆ ಅವುಗಳ ನಂಬರ್ ಎಷ್ಟಿದೆ ಅದನ್ನು ಎಣಿಸಿ ಇಲ್ಲಿ ಬರಿಬೇಕಾಗ್ತದೆ. ಇನ್ನು ಇಲ್ಲಿ ನೋಡಿ 3 ಭಾಗಗಳಿವೆ, 1 2 3. ಫಸ್ಟ್ ಒನ್ ಎಷ್ಟು ಭಾಗಗಳಾಯಿತು, 1 2 3 4 5 6 ಒಟ್ಟು ಭಾಗಗಳು 6. ಅದರಲ್ಲಿ 1 ನಂಬರ್ ಇರೋದು 1 2. ನೆಕ್ಸ್ಟ್ 2 ನಂಬರ್ ಇರೋದು 1 2, 3 ನಂಬರ್ ಇರೋದು ಕೂಡ 2. ಅರ್ಥ ಆಯ್ತಲ್ವಾ.
ಭಾಗಗಳೆಲ್ಲ ಸೇಮ್, ಆದರೆ ಮೇಲ್ಭಾಗದಲ್ಲಿ ಬರೆಯತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ಮಸಾಲೆ ಭರಿತ ಈರುಳ್ಳಿ ಎಷ್ಟಿದೆ? 1, 2. ಈ ತೆರನಾಗಿ ಏನು ಮಾಡಬೇಕಪ್ಪ ಅಂದ್ರೆ ಅವುಗಳನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ಸ್ಪೈಸಿ ಆನಿಯನ್ ಎಷ್ಟಿದೆ? 1 ನಂಬರ್. ಟೋಟಲ್ ಭಾಗಗಳೆಷ್ಟು? 1, 2, 3, 4, 5, 6, 7, 8. ಒಟ್ಟು ಭಾಗಗಳು 8 ಇವೆ. 8 ಭಾಗ. ಅದರಲ್ಲಿ 1 ನಂಬರ್ ಇರೋದು 1, 2, 3, 4. 2 ನಂಬರ್ ಇರೋದು ಕೂಡ 4. ಅರ್ಥ ಆಯ್ತಲ್ವಾ? ನೋಡಿ, ಇನ್ನು ನೆಕ್ಸ್ಟ್ ಕ್ವೆಶನ್. ಇಲ್ಲಿ 6 ಭಾಗಗಳಿವೆ. ಒಟ್ಟು ಭಾಗಗಳು 6. ನೆಕ್ಸ್ಟ್ 1 ನಂಬರ್ ಇರೋದು ಒಂದೇ 1. ನೆಕ್ಸ್ಟ್ 2 ನಂಬರ್ ಇರೋದು 1, 2. 3 ನಂಬರ್ ಇರೋದು 3. ಅರ್ಥ ಆಯ್ತಲ್ವಾ? ಈ ತೆರನಾಗಿ ಅವುಗಳನ್ನು ಬರಿಬೇಕು. ಗೊತ್ತಾಯ್ತಾ? ನೋಡಿ, ನೆಕ್ಸ್ಟ್ ನೌ ಯು ಕ್ಯಾನ್ ಮೇಕ್ ಡಿಫ್ರೆಂಟ್ ದೋಸಾಸ್ ಬೇಸ್ಡ್ ಆನ್ ಡಿಮ್ಯಾಂಡ್. ಈಗ ನೀವು ಬೇಡಿಕೆಗೆ ಅನುಗುಣವಾಗಿ ಬೇರೆ ಬೇರೆ ದೋಸೆಗಳನ್ನು ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ, 1-2 ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ, ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಮಾಡಬೇಕು? ದೋಸೆಯನ್ನು ಆ ಪ್ರಶ್ನೆಗೆ ಅನುಗುಣವಾಗಿ ದೋಸೆಗಳನ್ನು ಮಾಡಿ ಇಲ್ಲಿ ಭಾಗಗಳನ್ನು ಮಾಡಬೇಕು. ಇಲ್ಲಿ ಪ್ರಶ್ನೆ ಏನಪ್ಪ ಅಂದ್ರೆ, ಮೇಕ್ ಎ ದೋಸಾ ವಿತ್ 2/3 ಟಾಪಿಂಗ್ ಆಫ್ ಸ್ಪೈಸಿ ಆನಿಯನ್, 1/3 ಆಫ್ ಕ್ಲಾಸಿಕ್ ಪೊಟ್ಯಾಟೊ. ಇಲ್ಲಿ ಒಂದು ದೋಸೆ ಇದೆ, ಹೌದಾ? ಒಂದು ದೋಸೆಯನ್ನು ತೆಗಿಬೇಕು. ಅದರಲ್ಲಿ 2/3 ಏನು ಮಾಡಬೇಕಪ್ಪ ಅಂದರೆ 3 ಭಾಗ ಮಾಡಬೇಕು. ಫಸ್ಟ್ 3 ಭಾಗ ಮಾಡಿ ಅದರಲ್ಲಿ 2 ಭಾಗ ಏನು ಮಾಡಬೇಕಪ್ಪ ಅಂದ್ರೆ ಸ್ಪೈಸಿ ಆನಿಯನ್ ಅಂದರೆ ಮಸಾಲೆ ಈರುಳ್ಳಿಯ 2 ಭಾಗ ಮಾಡಬೇಕು. 1 ಭಾಗ ಮಾತ್ರ ಕ್ಲಾಸಿಕ್ ಪೊಟ್ಯಾಟೊ, ಉತ್ಕೃಷ್ಟ ಒಂದು ಪೊಟ್ಯಾಟೊ, ಆಲೂಗಡ್ಡೆ ಅಂತ ಹೇಳ್ತೀವಿ. ಈಗ ನೋಡಿ, ಒಂದು ಸ್ಪೈಸಿ ನಾವು 3 ಭಾಗ ಮಾಡಿದ್ದೇವೆ. ಸ್ಪೈಸಿ ಆನಿಯನ್ ಇದೊಂದು ಭಾಗ, ಅದೇ ಇನ್ನೊಂದು, ಯಾಕಂದರೆ 3/2 ಅಂತ ಹೇಳಿದ್ದಾರೆ, ಹೌದಲ್ವಾ? ಅದನ್ನು ನಾವು ಮಸಾಲೆ ಈರುಳ್ಳಿ ಅಂತ ಹೇಳ್ತೀವಿ. ಸ್ಪೈಸಿ ಆನಿಯನ್ ಅಂದರೆ ಮಸಾಲೆ ಈರುಳ್ಳಿ 2 ಭಾಗ ಆಯಿತು. ನೆಕ್ಸ್ಟ್ ಇನ್ನೊಂದು ಭಾಗ ಯಾವುದಪ್ಪ ಅಂದರೆ 1/3 ಕಾಣಿಸ್ತಾ ಇದೆಯಲ್ವ ಇಲ್ಲಿ. 1/3 ಯಾವುದಪ್ಪ ಅಂದ್ರೆ ಇದು ಕ್ಲಾಸಿಕ್ ಪೊಟ್ಯಾಟೊ ಅಂದರೆ ಉತ್ಕೃಷ್ಟ ಆಲೂಗಡ್ಡೆ. ಕ್ಲಾಸಿಕ್ ಪೊಟ್ಯಾಟೊ, ಉತ್ಕೃಷ್ಟ ಆಲೂಗಡ್ಡೆ ಅಂತ ಹೇಳ್ತೀವಿ, ಹೌದಾ? ಈ ರೀತಿಯಾಗಿ 3 ಭಾಗ ಮಾಡಿ 2 ಭಾಗ ಮಸಾಲೆ ಈರುಳ್ಳಿ, 1 ಭಾಗ ಉತ್ಕೃಷ್ಟ ಆಲೂಗಡ್ಡೆ. ಇನ್ನು ಎರಡನೆಯ ಪ್ರಶ್ನೆ, ಮೇಕ್ ಎ ದೋಸಾ ವಿತ್ 8 ಅಂದರೆ 3/8 ಆಫ್ ಕ್ಲಾಸಿಕ್ ಪೊಟ್ಯಾಟೊ, 1/8 ಆಫ್ ಚಿಲ್ಲಿ ಪನ್ನೀರ್ ಆ್ಯಂಡ್ 4/8 ಆಫ್ ಟ್ಯಾಂಗಿ ಟೊಮ್ಯಾಟೊ ಮಿಕ್ಸ್. ನೋಡಿ, ಇಲ್ಲಿ ನಾವು 8 ಭಾಗ ಮಾಡಿದ್ದೇವೆ. 1, 2, 3, 4, 5, 6, 7, 8 ಭಾಗದಲ್ಲಿ 3 ಭಾಗ ಏನು ಮಾಡಬೇಕಪ್ಪ? ಉತ್ಕೃಷ್ಟ ಆಲೂಗಡ್ಡೆ ಮಾಡಬೇಕು. ಉತ್ಕೃಷ್ಟ ಆಲೂಗಡ್ಡೆ ಮೀನ್ಸ್ ಕ್ಲಾಸಿಕ್ ಪೊಟ್ಯಾಟೊ. ನೋಡಿ, ಕ್ಲಾಸಿಕ್ ಪೊಟ್ಯಾಟೊ, ಉತ್ಕೃಷ್ಟ ಆಲೂಗಡ್ಡೆ, ಹೌದಾ? 1 ಭಾಗ ಆಯಿತು. 3 ಭಾಗ ಹೇಳಿದ್ದಾರೆ ಅವರು. 1 ಭಾಗ ಅದೇ ತೆರನಾಗಿ ನೀವು ಸೀರಿಯಲ್ ಆಗಿ ತೆಗೆದುಕೊಳ್ಬೋದು ಅಥವಾ ಬೇರೆ ಬೇರೆ ಕಡೆಯೂ ತೆಗೆದುಕೊಳ್ಬೋದು. ಕ್ಲಾಸಿಕ್ ಪೊಟ್ಯಾಟೊ 2 ಆಯಿತು. ಇನ್ನೊಂದು ಕ್ಲಾಸಿಕ್ ಪೊಟ್ಯಾಟೊ 3 ಭಾಗ ಆಯಿತು, ಹೌದಾ? 3 ಭಾಗ ಆಯಿತು. ಇನ್ನು ಚಿಲ್ಲಿ ಪನ್ನೀರ್ 1 ಭಾಗ. ಚಿಲ್ಲಿ ಪನ್ನೀರ್ ನೋಡಿ, ಚಿಲ್ಲಿ ಪನ್ನೀರ್ ಎಷ್ಟು ಭಾಗ ಇದೆ? 1 ಭಾಗ ಇದೆ, ಕಾಣಿಸ್ತಾ ಇದೆಯಾ? ಇನ್ನು ಉಳಿದಂತಹ 4 ಭಾಗಗಳು 1, 2, 3, 4 ಇವೆಲ್ಲವುಗಳು ಏನಪ್ಪ ಅಂದರೆ ಹುಳಿ ಟೊಮ್ಯಾಟೊ, ಟ್ಯಾಂಗಿ ಟೊಮ್ಯಾಟೊ ಅಂತ ಹೇಳ್ತೀವಿ ನಾವು. ಹುಳಿ ಟೊಮ್ಯಾಟೊ, ಟ್ಯಾಂಗಿ ಟೊಮ್ಯಾಟೊ ಅಥವಾ ಹುಳಿ ಟೊಮ್ಯಾಟೊ. ಕಾಣಿಸ್ತಾ ಇದೆಯಾ? ನೋಡಿ, ಹುಳಿ ಟೊಮ್ಯಾಟೊಗಳು 4 ಆದವು. 1, 2, 3 ಮತ್ತು 4 ಇವು ಹುಳಿ ಟೊಮ್ಯಾಟೊ. ಅರ್ಥ ಆಯ್ತಲ್ವಾ? ಈ ತೆರನಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ ಹುಳಿ ಟೊಮ್ಯಾಟೊ 4 ಭಾಗ,
ಆಮೇಲೆ ಕ್ಲಾಸಿಕ್ ಪೊಟ್ಯಾಟೊ ಅಂದರೆ 1 2 3 3 ಇದೆಯಲ್ವ ಉತ್ಕೃಷ್ಟ ಆಲೂಗಡ್ಡೆ 1 2 3. ಇನ್ನು ಚಿಲ್ಲಿ ಪನ್ನೀರ್ ಒಂದೇ ಇದೆ, ಕಾಣಿಸ್ತಾ ಇದೆಯಲ್ವಾ ಇದು. ಇನ್ನು ಈ ತೆರನಾಗಿ ನಾವು ಒಟ್ಟು 8 ಭಾಗಗಳನ್ನಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಮಾಣಕ್ಕೆ ಅನುಗುಣವಾಗಿ ನಾವಿಲ್ಲಿ ಏನು ಮಾಡಿದ್ದೀವಿ, ಸರಿಯಾದ ಭಾಗಗಳಲ್ಲಿ ತುಂಬಲಾಗಿದೆ. ಇದೇ ತೆರನಾಗಿ ನೀವು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಒಂದು ದೋಸೆಯನ್ನು ಕರೆಕ್ಟಾಗಿ ಮಾಡಿಕೊಂಡು ಅದರಲ್ಲಿ ಈ ಭಾಗಗಳನ್ನು ತುಂಬಬೇಕು. ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ತಿಳಿದುಕೊಂಡಿದ್ದೀರಲ್ವಾ. ಈಗ ನೆಕ್ಸ್ಟ್ ಕ್ವಶನ್, ಲೆಟ್ ಅಸ್ ಎಕ್ಸ್ಪ್ಲೋರ್. ನೋಡಿ, ಮೀನಾ ಹ್ಯಾಸ್ 8 ದಿಯಾಸ್. Color 1/4 of her diyas red. To find 1/4, let us divide the number of diyas into 4 equal parts. Can you see how to divide the diyas into 4 equal parts? Now color 2 diyas red. ನೋಡಿ, ಮೀನಾಳ ಬಳಿ ಎಷ್ಟು ದೀಪಗಳಿವೆ? 8 ದೀಪಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಹೌದಾ? ಈ 8 ದೀಪಗಳಲ್ಲಿ 1/4 ಭಾಗಕ್ಕೆ ಏನು ಮಾಡ್ರಪ್ಪ, ಕೆಂಪು ಬಣ್ಣ ಹಚ್ಚಿರಿ ಅಂತ ಹೇಳ್ತಾಳೆ. 1/4 ಭಾಗವನ್ನು ಕಂಡುಹಿಡೀಲಿಕ್ಕೆ ನಾವೇನು ಮಾಡಬೇಕು, ಈಗ ದೀಪಗಳನ್ನು ಸಮಾನವಾಗಿ 4 ಭಾಗಗಳನ್ನಾಗಿ ಮಾಡಬೇಕು. ಮೊದಲು 4 ಭಾಗ ಮಾಡಿ ಅದರಲ್ಲಿ 1/4 ಅಂದರೆ 4 ಒಟ್ಟು ದೀಪಗಳೆಷ್ಟಿವೆ? 8 ದೀಪಗಳಿವೆ. ಅದರಲ್ಲಿ 4 ಭಾಗ ಮಾಡಿದರೆ ಎಷ್ಟಾಗ್ತದ ನೋಡಿ. ನಾನು ಅದನ್ನು ಹೀಗೆ 4 ಭಾಗ ಮಾಡ್ತೀನಿ ಸಮಾನವಾಗಿ, ಹೌದಾ? 2 2 ಇಲ್ಲಿ 2 2 ಒಟ್ಟು 8 ದೀಪಗಳಿವೆ. 8 ದೀಪಗಳಲ್ಲಿ 4 ಭಾಗಗಳನ್ನು ಮಾಡಲಾಗಿದೆ, ಹೌದಾ? ಅಂದರೆ ಒಂದು ಭಾಗದಲ್ಲಿ 2 ದೀಪಗಳು ಬಂದವು, ಹೌದಲ್ವಾ? ಈ 2 ದೀಪಗಳಿಗೆ ಈಗ ಏನು ಮಾಡಬೇಕಪ್ಪ, ಬಣ್ಣವನ್ನು ಹಚ್ಚಬೇಕು. ಗೊತ್ತಾಯ್ತಲ್ವಾ? 1/4 ಅಂದರೆ 4 ಭಾಗಗಳಲ್ಲಿ ಒಂದು ಭಾಗಕ್ಕೆ ನಾವು ಬಣ್ಣವನ್ನು ಹಚ್ಚಬೇಕು. ನೋಡಿ ಈ ತೆರನಾಗಿ ಏನು ಮಾಡಬೇಕಪ್ಪ ಅಂದ್ರೆ 2 ದೀಪಗಳಿಗೆ ನಾವು ಕೆಂಪು ಬಣ್ಣವನ್ನು ಹಚ್ಚಿದ್ದೀವಿ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಲೆಟ್ ಅಸ್ ಡು, ನಾವು ಮಾಡೋಣ. ನಾವು ಲೆಟ್ ಅಸ್ ಟ್ರೈ ಟು ಫೈಂಡ್ ಫ್ರ್ಯಾಕ್ಷನ್ಸ್ ಫಾರ್ ದ ಸಿಚುವೇಶನ್ಸ್ ಗಿವನ್ ಬಿಲೋ. ಸರ್ಕಲ್ ಎ ಅಪ್ರೋಪ್ರೈಟ್ ಪಾರ್ಟ್ಸ್ ಇನ್ ದ ಪಿಕ್ಚರ್ಸ್. ಮುಂದೆ ನೀಡಿರುವಂತಹ ಸನ್ನಿವೇಶಗಳಿಗೆ ಭಿನ್ನ ರಾಶಿಗಳನ್ನು ಕಂಡುಹಿಡಿಯಲು ಈಗ ಪ್ರಯತ್ನ ಮಾಡೋಣ. ಮತ್ತು ಅವುಗಳಿಗೆ ಏನು ಮಾಡಬೇಕಪ್ಪ ಅಂದ್ರೆ ಚಿತ್ರವನ್ನು ನಾವೀಗ ಸೂಕ್ತ ಭಾಗಗಳಿಗೆ ವೃತ್ತವನ್ನು ಹಾಕ್ರಿ ಅಂತ ಹೇಳ್ತಾರೆ. ನೋಡಿ, ಮೊದಲನೇದಾಗಿ ಏನಪ್ಪ ಪ್ರಶ್ನೆ ಅಂದರೆ, ದೇರ್ ಆರ್ 12 ಕುಕೀಸ್. ವಾಟ್ ಫ್ರ್ಯಾಕ್ಷನ್ ಆಫ್ ಕುಕೀಸ್ ವಿಲ್ ಈಚ್ ಗೆಟ್ ಇಫ್ ದ ನಂಬರ್ ಆಫ್ ಚಿಲ್ಡ್ರನ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿ ಬಿಸ್ಕೆಟ್ಗಳು ಎಷ್ಟು ಕಾಣಿಸ್ತಾ ಇವೆ ನಿಮಗೆ? 12 ಬಿಸ್ಕೆಟ್ಗಳಿವೆ. ನೋಡಿ, 4ರ 1 2 3 4 5 6 7 8 9 10 11 12 ಬಿಸ್ಕೆಟ್ಗಳಿವೆ. ಮಕ್ಕಳ ಸಂಖ್ಯೆ ಇಲ್ಲಿದೆ. ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಭಾಗ ನಾವು ಇಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಮಾಡಲಾಗಿದೆ. ಅರ್ಥ ಆಯ್ತಲ್ವಾ? ಈಗ ನೋಡಿ 3 ಮಕ್ಕಳು. ಮೊದಲನೆಯದಾಗಿ ಏನು ಕೇಳ್ತಿದ್ದಾರೆ ಅಂದ್ರೆ, ಇಲ್ಲಿ 3 ಮಕ್ಕಳಿದ್ದಾರೆ. ಟೋಟಲ್ ಬಿಸ್ಕೆಟ್ಸ್ ಎಷ್ಟಿವೆ? 12 ಇವೆ, ಹೌದಲ್ವಾ? ಟೋಟಲ್ ಬಿಸ್ಕೆಟ್ಸ್ 12 ಇವೆ, 3 ಮಕ್ಕಳು. ಅದರಲ್ಲಿ ಇದನ್ನೇನು ಮಾಡಬೇಕಪ್ಪ ಅಂದರೆ, ಈಗ 12 ಬಿಸ್ಕೆಟ್ ಇವೆ. 12 ಬಿಸ್ಕೆಟ್ ಭಾಗಲಿ 3 ಅಂದರೆ ಭಾಗಿಸು 3 ಅಂದರೆ ಒಟ್ಟು 3 ಎಷ್ಟಲೇ 12, 3 4ಲೇ 12 ಅಂದರೆ 4ರ ಒಂದು ಗುಂಪು, 3 ಗುಂಪು ಆಯ್ತಲ್ವಾ? ಅಂದರೆ 3 ಮಕ್ಕಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 4 ಬಿಸ್ಕೆಟ್ ಬಂದವು. ಅದೇ ತೆರನಾಗಿ 6 ಮಕ್ಕಳಿದ್ದಾಗ ಅಷ್ಟೇ ಬಿಸ್ಕೆಟ್ ಸಂಖ್ಯೆ ಇದೆ. 6 ಮಕ್ಕಳಿದ್ದಾಗ ಎಷ್ಟು ಬರ್ತಾವ ನೋಡಿ, 12 ಬಿಸ್ಕೆಟುಗಳು ಭಾಗಿಸು 6 ಎಷ್ಟಾಯಿತು? 2. 6 2ಲೇ 12 ಅಂದರೆ 2 ಬರ್ತಾವ. ಪ್ರತಿ ಮಗುವಿಗೂ ಕೂಡ ಎಷ್ಟು ಬರ್ತಾವ? 2 ಬಿಸ್ಕೆಟ್ಗಳು ಬರ್ತಾವ. ಅರ್ಥ ಆಯ್ತಲ್ವಾ? ಈ ತೆರನಾಗಿ ಅವುಗಳನ್ನು ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಅದೇ ಒಂದು ಬಿಸ್ಕೆಟ್ ಸಂಖ್ಯೆ ಎಷ್ಟು ಮಕ್ಕಳಿಗೆ? 2 ಮಕ್ಕಳಿಗೆ. ನೋಡಿ, ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಇಲ್ಲಿ ಹೆಚ್ಚಿದೆ. ಇಲ್ಲಿ ಬಿಸ್ಕೆಟ್ ಸಂಖ್ಯೆ ಅಷ್ಟೇ, ಆದರೆ ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಇದೆ. 2 ಮಕ್ಕಳಿದ್ದಾಗ 2 6ಲೇ 12 ಅಂದರೆ 6. ಒಬ್ಬೊಬ್ಬರಿಗೆ ಎಷ್ಟು ಬರ್ತಾವ? 6 ಬರ್ತಾವ. ಅರ್ಥ ಆಯ್ತಲ್ವಾ? ನೋಡಿ, 6 ಒಬ್ಬೊಬ್ಬರಿಗೆ ಬರುವಂಥ ಬಿಸ್ಕೆಟ್ಗಳ ಸಂಖ್ಯೆ
6. ಇನ್ನು 4 ಮಕ್ಕಳಿದ್ದಾಗ ಅಷ್ಟೇ ಒಂದು ಬಿಸ್ಕೆಟ್ಗಳಿದ್ದಾಗ 4 ಮಕ್ಕಳಿಗೆ ಎಷ್ಟು ಬರ್ತಾವ ನೋಡಿ, 12 ಬಿಸ್ಕೆಟ್ಗಳು ಭಾಗಿಸು 4, 3, 4 ಮೂರಲೆ 12 ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತಾವಪ್ಪ 3. ಎಷ್ಟು 3 ಗೊತ್ತಾಯ್ತಲ್ವಾ? ನೋಡಿ ಈ ತೆರನಾಗಿ 4 ಮಕ್ಕಳಿಗೆ 3 ಬಿಸ್ಕೆಟ್ಗಳು ಬರ್ತಾವ. ಅರ್ಥ ಆಯ್ತಲ್ವ ಮಕ್ಕಳೇ? ಈ ತೆರನಾಗಿ ನಾವೇನು ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅವುಗಳಿಗೆ ಬರ್ತಕ್ಕಂಥ ಒಂದು ಬಿಸ್ಕೆಟ್ಗಳನ್ನು ನಾವಿಲ್ಲಿ ಬರಿಬೇಕಾಗ್ತದೆ ಲೆಕ್ಕ ಮಾಡಿ. ಗೊತ್ತಾಯ್ತಲ್ವಾ? ಈ ತೆರನಾಗಿ ನೀವು ಕೂಡ ವಿವರಣೆಯನ್ನು ಅರ್ಥ ಮಾಡಿಕೊಂಡು ಎಷ್ಟು ಮಕ್ಕಳಿಗೆ ಎಷ್ಟು ಬಿಸ್ಕೆಟ್ಗಳು ಬರ್ತಾವ ಅನ್ನೋದನ್ನು, ಬಿಸ್ಕೆಟ್ಗಳ ಸಂಖ್ಯೆ ಸೇಮ್ ಇದೆ, ಮಕ್ಕಳ ಸಂಖ್ಯೆ ವೇರಿಯೇಷನ್ ಇದೆ, ಅವುಗಳನ್ನ ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ಸಿಮರನ್ ಕಾಲ್ಸ್ ಹರ್ ಸ್ಕೂಲ್ ಫ್ರೆಂಡ್ಸ್ ಫಾರ್ ಹರ್ ಬರ್ತ್ಡೇ ಪಾರ್ಟಿ. 1/3 ಆಫ್ ಹರ್ ಫ್ರೆಂಡ್ಸ್ ರಿಸೀವ್ಡ್ ಎ ಹೇರ್ ಬ್ಯಾಂಡ್. ಆ್ಯಸ್ ದೇರ್ ರಿಟರ್ನ್ ಗಿಫ್ಟ್ ಪ್ಲೇಸ್ ಹೇರ್ ಬ್ಯಾಂಡ್ಸ್ ಆನ್ 1/3 ಆಫ್ ಫ್ರೆಂಡ್ಸ್. ನೋಡಿ ಇಲ್ಲಿ ಸಿಮ್ರನ್ ಏನು ಮಾಡಿದಾಳಪ್ಪ ಅಂದ್ರೆ, ತನ್ನ ಒಂದು ಜನ್ಮದಿನದ ಆಚರಣೆಗೆ ತನ್ನ ಶಾಲಾ ಸ್ನೇಹಿತರನ್ನು ಕರೀತಾಳೆ. ಹೌದಾ? ಕರೆದು ಅವಳು 1/3 ಸ್ನೇಹಿತರು ಹೇರ್ ಬ್ಯಾಂಡನ್ನು ಕೊಡುಗೆಯಾಗಿ ಸ್ವೀಕರಿಸುತ್ತಾರೆ. ಹೇರ್ ಬ್ಯಾಂಡ್ಗಳನ್ನು ಅವರು 1/3 ಭಾಗದ ಸ್ನೇಹಿತರ ಮೇಲೆ ಇಡಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಒಟ್ಟು ಸ್ನೇಹಿತರು 9 ಜನ ಇದ್ದಾರೆ. ಇವರನ್ನು ನಾವೇನು ಮಾಡಬೇಕು, 3 ಭಾಗ ಮಾಡ್ತೀವಿ. 1, 2, 3 ನೋಡಿ, ಇದೊಂದು ಭಾಗ ಇದೊಂದು ಭಾಗ ಇದೊಂದು ಭಾಗ. ಅದರಲ್ಲಿ 1/3 ಈ 3 ಭಾಗಗಳಲ್ಲಿ 1 ಭಾಗ ಅಂದರೆ ಯಾವುದಾದ್ರೂ ಒಂದು ಸಾಲಿನಲ್ಲಿರ್ತಕ್ಕಂಥ 3 ಜನರಿಗೆ ನಾವೇನು ಮಾಡಬೇಕಪ್ಪ ಅಂದ್ರೆ, ಈಗ ಹೇರ್ ಬ್ಯಾಂಡನ್ನು ಅವರಿಗೆ ನಾವು ಕೊಡಬೇಕಾಗ್ತದೆ. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ? ನೋಡಿ 1, 2, 3 ರೀತಿಯ ಹೇರ್ ಬ್ಯಾಂಡ್ಗಳು 3 ಜನರಿಗೆ ನಾವೀಗ ಕೊಟ್ಟಿದ್ದೇವೆ. ಗೊತ್ತಾಯ್ತಲ್ವಾ? ಈ ತೆರನಾಗಿ 1/3 ಭಾಗಕ್ಕೆ ನಾವೇನು ಮಾಡಬೇಕು, ಹೇರ್ ಬ್ಯಾಂಡನ್ನು ಕೊಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್. ಡ್ರಾ ಫ್ಲವರ್ಸ್ ಇನ್ 1/5 ಆಫ್ ದ ಗಿವನ್ ನಂಬರ್ ಆಫ್ ಪಾಟ್ಸ್. ಕೊಟ್ಟಿರುವ ಸಂಖ್ಯೆಯ ಕುಂಡಗಳಲ್ಲಿ 1/5 ಭಾಗ ಹೂಗಳನ್ನು ಚಿತ್ರಿಸಿ ಅಂತ ಹೇಳ್ತಾರೆ. ಇಲ್ಲಿ 5 ಭಾಗಗಳಿವೆ ನೋಡಿ. ಇದು ಒಂದು ಭಾಗ ಕಾಣಿಸ್ತಾ ಇದೆಯಾ? ಇದು ಒಂದು ಭಾಗ, ಸೆಕೆಂಡ್, ಥರ್ಡ್, 4, 5 5 ಭಾಗ ಇದೆ. ಇದರಲ್ಲಿ 1 ಭಾಗಕ್ಕೆ ಹೂಗಳನ್ನು ಚಿತ್ರ ಮಾಡಿ ತೆಗೀರಿ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಏನು ಮಾಡೋಣ, ನಾವೀಗ ಹೂವನ್ನು ತೆಗೆಯೋಣ 1 ಭಾಗಕ್ಕೆ. ಗೊತ್ತಾಯ್ತಲ್ವಾ? ನೋಡಿ 5ನೇ ಭಾಗ, 5 ಭಾಗಗಳಿವೆ. ಛೇದದಲ್ಲಿರೋದು ಭಾಗಗಳು, ಮೇಲ್ಭಾಗದಲ್ಲಿ ಅಂಶದಲ್ಲಿರೋದು 1 ಭಾಗ. ಅಂದರೆ 1 ಭಾಗಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ಹೂಗಳನ್ನು ತೆಗೀರಿ ಅಂತ ಹೇಳ್ತಾರೆ. ನಾವೀಗ ಅದನ್ನು ಬಿಡಿಸಿದ್ದೇವೆ. ನೆಕ್ಸ್ಟ್, ಕದಂಬ ಈಸ್ ಎಕ್ಸೈಟೆಡ್ ಟು ನೌ ಲೆಟ್ ಅಸ್ ಫೈಂಡ್ ಫ್ರ್ಯಾಕ್ಷನ್ಸ್ ಇನ್ ಅವರ್ ಸರೌಂಡಿಂಗ್ಸ್. ನಮ್ಮ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥ ಭಿನ್ನ ರಾಶಿಗಳನ್ನು ಕಂಡುಹಿಡಿಯೋಣ ಈಗ. ಕದಂಬ ಈಸ್ ಎಕ್ಸೈಟೆಡ್ ಟು ನೌ ವೇರ್ ವಿ ಯೂಸ್ ಫ್ರ್ಯಾಕ್ಷನ್ಸ್ ಇನ್ ಡೈಲಿ ಲೈಫ್. ಶಿ ಫೌಂಡ್ ಸಮ್ ಎಕ್ಸಾಂಪಲ್ಸ್ ಬಿಲೋ. ಹೆಲ್ಪ್ ಹರ್ find more examples and try to draw the images of the same in your notebook. ನೋಡಿ, ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಕದಂಬ ತನ್ನ ದೈನಂದಿನ ಜೀವನದಲ್ಲಿ ಭಿನ್ನರಾಶಿಗಳನ್ನ ಎಲ್ಲಿ ಉಪಯೋಗಿಸ್ತೇವೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವಳು ತುಂಬ ಉತ್ಸುಕಳಾಗ್ಯಾಳ. ಅದಕ್ಕೆ ಅವಳಿಗೆ ನಾವೀಗ ಏನು ಮಾಡೋಣ, ಸಹಾಯ ಮಾಡೋಣ. ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಎಸ್ಟರ್ಡೇ ಮಮ್ಮಿ ಆಸ್ಕ್ಡ್ ಟು ಡಿವೈಡ್ ಎ ಬಾಕ್ಸ್ ಆಫ್ ಬರ್ಪೀಸ್ ಇಂಟು ಈಕ್ವಲ್ ಪಾರ್ಟ್ಸ್. ದೇರ್ ಆರ್ 16 burpees in the box. Draw a picture of 16 burpees and find 1/4 of the whole. How many burpees are in the each part? ನೋಡಿ, ನಿನ್ನೆ ಅವಳ ಅಮ್ಮ ಏನು ಮಾಡಿದ್ದಾರೆ, ಅವರಿಗೆ ಒಂದು ಬಾಕ್ಸ್ ಬರ್ಫಿಯನ್ನು 4 ಭಾಗಗಳಾಗಿ ವಿಭಾಗಿಸಲಿಕ್ಕೆ ಏನು ಮಾಡೋಣ, ತಿಳಿಸಿರೋ ಒಂದು ಬಾಕ್ಸ್ನಲ್ಲಿ 16 ಬರ್ಫಿಗಳಿವೆ. 10 ಬರ್ಫಿಗಳ ಚಿತ್ರವನ್ನು ಬರೆಯಿರಿ ಮತ್ತು ಅವುಗಳ 1/4 ಭಾಗವನ್ನು ಕಂಡುಹಿಡಿಯಿರಿ. ಪ್ರತಿ ಭಾಗದಲ್ಲಿ ಎಷ್ಟು ಬರ್ಫಿಗಳಿವೆ ಅನ್ನೋದನ್ನು ಈಗ ತಿಳಿಯುತ್ತಾ ಹೋಗೋಣ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಟ್ಟು 16 ಬರ್ಫಿಗಳಿವೆ. ಕಾಣಿಸ್ತಾ ಇದೆಯಾ? ಇಲ್ಲಿ
16 ಬರ್ಫಿಗಳಿವೆ ನೋಡಿ. 8 8 16. ಇವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಈಗ ಸಮಾನವಾಗಿ 4 ಭಾಗಗಳನ್ನಾಗಿ ಮಾಡಲಾಗ್ತದೆ ನೋಡಿ. 1 2 3 4 4 ಸಮಾನ ಭಾಗಗಳನ್ನಾಗಿ ಮಾಡಲಾಗಿದೆ. ಅಂದರೆ ಒಟ್ಟು 16 ಬರ್ಫಿಗಳು ಹೌದಾ, ಅದನ್ನು 4ರಿಂದ ನಾವು ಭಾಗಿಸ್ಬೇಕು. ಎಷ್ಟಾಯಿತು? 4 ಬರ್ಫೀಸ್ ಆರ್ ಇನ್ ಈಚ್ ಪಾರ್ಟ್. ಪ್ರತಿ ಭಾಗದಲ್ಲಿ ಕೂಡ 4 ಭಾಗಗಳು 4 ಏನು ಮಾಡ್ತವ ಬರ್ಫಿಗಳು ಬರ್ತಾವ. ಗೊತ್ತಾಯ್ತಾ? 1/4 ಅಂದರೆ ಒಂದರಲ್ಲಿ 4 ಬರ್ಫಿಗಳಿರ್ತಾವ, ಒಟ್ಟು ಭಾಗಗಳು 4. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್. ರೋಹನ್ ಹ್ಯಾಸ್ ಎ ಪೀಸ್ ಆಫ್ ರಿಬಿನ್ ಟು ಡೆಕೋರೇಟ್ his notebook. Mohan's ribbon is 1/4 as long as Rohan's ribbon. How long will Rohan's ribbon be? Draw it. ಮೋಹನ್ಸ್ ರಿಬ್ಬಿನ್ ಅಂದರೆ ತನ್ನ ಒಂದು ನೋಟ್ ಪುಸ್ತಕವನ್ನು ಅಲಂಕರಿಸಲಿಕ್ಕೆ ರೋಹನ್ ಏನು ಮಾಡಿದ್ದಾನೆ? ರೋಹನ್ನ ಬಳಿ ಒಂದು ತುಂಡು ರಿಬ್ಬಿನ್ ಇದೆ. ರೋಹನ್ನ ರಿಬ್ಬಿನ್ಗಿಂತ 4ನೇ ಒಂದು ಭಾಗ ಉದ್ದ ಇದೆ ಅಂತ ಹೇಳ್ತಾರೆ. ಅಂದರೆ ರೋಹನ್ನ ರಿಬ್ಬಿನ್ ಎಷ್ಟು ಉದ್ದ ಇದೆ ನೋಡಿ. ರೋಹನ್ನ ರಿಬ್ಬಿನ್ ಏನಿದೆಯಪ್ಪ ಅಂದ್ರೆ ಮೋಹನ್ನ ರಿಬ್ಬಿನ್ಗಿಂತಲೂ ಕೂಡ 1/4 4ನೇ ಒಂದು ಭಾಗ. ಅಂದರೆ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ನೋಡಿ. ರೋಹನ್ನ ಒಂದು ರಿಬ್ಬಿನ್ ಏನಿದೆ ಅಲ್ವಾ, ಇದು ಮೋಹನ್ನ ರಿಬ್ಬಿನ್ಗಿಂತಲೂ ಕೂಡ 4 ಭಾಗ ಏನಾಗಿದೆ? ದೊಡ್ಡದಾಗಿದೆ. ಇದು ರೋಹನ್ನ ರಿಬ್ಬಿನ್. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಕ್ವೆಶನ್. ಟ್ರೈ ಯುವರ್ ಸೆಲ್ಫ್. ನೀವೇ ಪ್ರಯತ್ನಿಸಿ. ಈ ಟ್ರೈ ಯುವರ್ ಸೆಲ್ಫ್ ಇದನ್ನು ನಾವೇನು ಮಾಡೋಣ? ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ನಾವೇನು ಮಾಡಿದ್ದೀವಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 86ರಿಂದ ಅಂದರೆ ಲೆಟಸ್ ಡಿಸ್ಕಸ್ ಈ ಒಂದು ಪುಟ ಸಂಖ್ಯೆ 86ರಿಂದ ಹಿಡಿದು 96ರವರೆಗೆ ಅಂದರೆ 96ರವರೆಗೆ ಸಂಪೂರ್ಣ ವಿವರಣೆಯನ್ನು ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಬಿಡಿಸ್ತಾ ಎಲ್ಲ ಒಂದು ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಚಟುವಟಿಕೆಗಳನ್ನು ಸರಿಯಾಗಿ ಬರೆದುಕೊಳ್ಳಿ. ಅರ್ಥೈಸಿಕೊಂಡ್ರೆ ಮಾತ್ರ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀಬಹುದು. ಸರಿನಾ? ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಅರ್ಥ ಆಯ್ತಾ? ಸರಿನಾ? ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ತುಂಬ ಧನ್ಯವಾದಗಳು.